ಇಂಟಿಗ್ರೇಷನ್ ಕ್ಲಾಸ್ 2 ಕ್ಲಾಸ್ 1ನಲ್ಲಿ ಅರೌಂಡ್ 16 ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ವಿ ಮತ್ತು ಎಷ್ಟೊಂದು ನೋಟ್ ಹೇಳಿದ್ವಿ ಗೊತ್ತಿರಬೇಕು. ನೆಕ್ಸ್ಟು ಕ್ಲಾಸ್ 2 ಅಲ್ಲಿ ನೋಡ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 4 sin x dx ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ದೆನ್ ಎಫ್ ಆಫ್ 0 ಇಸ್ ಈಕ್ವಲ್ ಟು ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇದಕ್ಕೆ ಬೈ ಪಾರ್ಟ್ಸ್ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ಇಲ್ಲಿ ಎಕ್ಸ್ ಪವರ್ 4 ಇದೆ ಅಂದರೆ ಅರೌಂಡ್ 4 ಟೈಮ್ಸ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕಿದು. ನೋಡಿ, ಆದರೂ ಡೈರೆಕ್ಟಾಗಿ ಬರಿಬೋದು. ಅದಕ್ಕೊಂದು ಐಡಿಯಾ ಗೊತ್ತಿರಲಿ. ಈ ಪ್ರಾಬ್ಲಮಲ್ಲಿ ಹೇಳ್ಕೊಂಬತ್ತೀವಿ, ಈಸಿ ಇದೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 4 ಇಂಟು sin x dx ಇಸ್ ಈಕ್ವಲ್ ಟು, ನೋಡಿ ಡೈರೆಕ್ಟಾಗಿ ಹೇಗೆ ಬರೆಯೋದು ಅಂದರೆ ಫಸ್ಟ್ ಫಂಕ್ಷನ್ ಸೇಮು ಹೈಲೈಟ್ ರೂಲ್ ಯೂಸ್ ಮಾಡಿಕೊಂಡ್ರೆ ಆಲ್ಜಿಬ್ರಿಕ್ ಫಸ್ಟ್ ಫಂಕ್ಷನು sin x ಸೆಕೆಂಡ್ ಫಂಕ್ಷನ್ನು. ಫಸ್ಟ್ ಫಂಕ್ಷನ್ ಇಂಟು ನೋಡಿ ಇದು ಇಂಟಿಗ್ರೇಷನ್ ಬರೀಬೇಕು. sin x ಇಂದ ಇಂಟಿಗ್ರೇಷನ್ ಮೈನಸ್ ಕಾಸ್ ಎಕ್ಸ್ ಅಲ್ಲ, ಇಂಟಿಗ್ರೇಷನ್ ಆಫ್ sin x ಇಸ್ ಮೈನಸ್ ಕಾಸ್ ಎಕ್ಸು. ನೆಕ್ಸ್ಟ್ ನೋಡಿ ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಪ್ಲಸ್ ಇತ್ತು ತಾನು, ಇಲ್ಲೇನು ಬರ್ಕೊತೀನಿ ಮೈನಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಈ ಥರ ಬರ್ಕೊಂಡು ಹೋಗೋದಷ್ಟೇ. ಇದರ ಡಿಫ್ರೆನ್ಷನ್ ಎಕ್ಸ್ ಪವರ್ 4 ಇನ್ ಡಿಫ್ರೆನ್ಷನ್ 4x³ ಇದರ ಇಂಟಿಗ್ರೇಷನ್ ಮೈನಸ್ ಕಾಸ್ ಎಕ್ಸ್ ಇಂದ ಇಂಟಿಗ್ರೇಷನ್ ಮೈನಸ್ sin x. ಹೌದಾ? ನೆಕ್ಸ್ಟ್ ಆಲ್ಟರ್ನೇಟಿವ್ ಸೈನ್ ಚೇಂಜ್ ಮಾಡ್ಬೇಕಂತ ಹೇಳಿದ್ವಿ. ಇಲ್ಲಿ ಮೈನಸ್ ಇದೆ ತಾನು, ಇಲ್ಲಿ ಪ್ಲಸ್ 4x³ ಇದರ ಡಿಫ್ರೆನ್ಷನ್ 12x² ಮೈನಸ್ sin x ಇಂದ ಇಂಟಿಗ್ರೇಷನ್ ಕಾಸ್ ಎಕ್ಸ್ ಬರುತ್ತೆ. ಹೌದಾ? sin x ಇಂದ ಇಂಟಿಗ್ರೇಷನ್ ಮೈನಸ್ ಕಾಸ್ ಎಕ್ಸ್, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಟ್ಟು ಕಾಸ್ ಎಕ್ಸ್. ಹೌದಾ? ನೋಡಿ ಪ್ಲಸ್ ಮೈನಸ್ ಪ್ಲಸ್ ನೆಕ್ಸ್ಟ್ ಟೈಮ್ ಬರ್ತೀವಿ ಮೈನಸ್. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದು, ಇದನ್ನ ಇಂಟಿಗ್ರೇಟ್ ಮಾಡೋದು ಅಷ್ಟೇ. 12x² ಇನ್ ಡಿಫ್ರೆನ್ಷನ್ 24x ಇದದು ಇಂಟಿಗ್ರೇಷನ್ sin x. ನೆಕ್ಸ್ಟ್ ಇಲ್ಲಿ ಪ್ಲಸ್ ಬರೀಬೇಕಲ್ಲ. 24x ಇಂದ ಡಿಫ್ರೆನ್ಷನ್ 24 sin x ಇಂದ ಇಂಟಿಗ್ರೇಷನ್ ಮೈನಸ್ ಕಾಸ್ ಎಕ್ಸ್ ಇಷ್ಟು ಬರುತ್ತೆ. ಹೌದಾ? ನೋಡಿ ಈ ಐಡಿಯಾ ಗೊತ್ತಿರಬೇಕಷ್ಟೇ. ಇಲ್ಲಿ ಪ್ಲಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರುತ್ತಲ್ಲ, ಅವಾಗ ಪ್ಲಸ್ ಕಾನ್ಸ್ಟೆಂಟ್ ಬರ್ತೀವಿ. ಈ ಥರ ಇಂಟಿಗ್ರೇಟ್ ಮಾಡ್ಬೋದು ನೋಡಿ ಡೈರೆಕ್ಟಾಗಿ. ಈಗ ಯಾವ್ದಾರು ಇನ್ನೊಂದು ಯಾವ್ದಾರು ಇತ್ತು ಅಂದ್ಕೊಳ್ಳಿ. ಈ ಇಂಟಿಗ್ರೇಷನ್ ಆಫ್ x³ ಇಂಟು ಕಾಸ್ 2x dx ಕೊಟ್ಟಿದ್ರು ಅಂದರೆ ನೋಡಿ ಇದನ್ನು ಕೇರ್ಫುಲ್ಲಾಗಿ ಮಾಡಬೇಕಿದು, ಡೈರೆಕ್ಟ್ ಬರೀಲಿಕ್ಕೆ ಬರೋಲ್ಲ. ಇದೇ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ತಾ ಹೋಗ್ಬೋದು. ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಅಲ್ಲ, x³ ಆ್ಯಸ್ ಇಟ್ ಈಸು. ಇದರದ್ದು ಇಂಟಿಗ್ರೇಷನ್ ಕಾಸ್ 2x ಇಂದ ಇಂಟಿಗ್ರೇಷನು sin 2x. ಮತ್ತು ನೋಡಿ ಇಲ್ಲಿ x ಕೋಎಫಿಷಿಯಂಟ್ 2 ಇದಲ್ಲ, ಅದಕ್ಕೆ ಜನರಲೈಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಇಲ್ಲ ಹಾಫ್ ಬರ್ತದೆ. ಹೌದಾ? ನೆಕ್ಸ್ಟ್ ಇಲ್ಲಿ ಪ್ಲಸ್ ಬರ್ಕೊಂಡಿದ್ದೀನಿ ಇಲ್ಲಿ ಮೈನಸ್ಸು. x³ ಇಂದು ಡಿಫ್ರೆನ್ಷನ್ 3x² ಇದರದ್ದು ಇಂಟಿಗ್ರೇಷನ್ ಹಾಫ್ ಕಾನ್ಸ್ಟೆಂಟ್ ಆಗೇ ಬರ್ಕೊತೀವಿ. sin 2x ಇಂದ ಇಂಟಿಗ್ರೇಷನ್ ಮೈನಸ್ ಕಾಸ್ 2x ಮತ್ತು x ಕೋಎಫಿಷಿಯಂಟ್ 2 ಇದಲ್ಲ, ಅದಕ್ಕೆ 1/2. ಹೌದಾ? ನೆಕ್ಸ್ಟ್ ಮೈನಸ್ ಇದೆ, ಅದಕ್ಕೆ ಪ್ಲಸ್ 3x² ಇನ್ ಡಿಫ್ರೆನ್ಷನು 6x ಬರುತ್ತೆ. ಮೈನಸ್ 1/2 ಇಂಟು 1/2 ಅಂದರೆ 1/4 ಬರ್ತೀವಿ. ಕಾಸ್ 2x ಇನ್ ಇಂಟಿಗ್ರೇಷನ್ ಮೈನಸ್ sin 2x ಅಲ್ಲ, ಮೈನಸ್ ಇದೆ ಅದಕ್ಕೆ ಮೈನಸ್ sin 2x ಮತ್ತು x ಕೋಎಫಿಷಿಯಂಟ್ 2 ಇದೆ, ಅದಕ್ಕೆ 1/2. ಹೌದಾ? ನೆಕ್ಸ್ಟ್ ಇಲ್ಲಿ ಪ್ಲಸ್ ಬರ್ಕೊಂಡ್ರೆ ಇಲ್ಲಿ ಮೈನಸ್ಸು. ಫಸ್ಟ್ ಇನ್ ಡಿಫ್ರೆನ್ಷಿಯೇಷನ್ 6x ಇನ್ ಡಿಫ್ರೆನ್ಷಿಯೇಷನ್ 6 ಇದರ ಇಂಟಿಗ್ರೇಷನ್ ಮೈನಸ್ ಅದು 1/4 ಇಂಟು 1/2 ಅಂದರೆ 1/8 ಮೈನಸ್ sin 2x ಇನ್ ಇಂಟಿಗ್ರೇಷನ್ ಕಾಸ್ 2x ಇಂಟು ಹಾಫ್ ಪ್ಲಸ್ 6. ಈ ಥರ ಡೈರೆಕ್ಟಾಗಿ ಇಂಟಿಗ್ರೇಟ್ ಮಾಡ್ಬೋದು. ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸು, ಇದನ್ನು ಇಂಟಿಗ್ರೇಷನು ಫಸ್ಟಿಂದ ಡಿಫ್ರೆನ್ಷಿಯೇಷನು ಸೆಕೆಂಡಿಂದ ಇಂಟಿಗ್ರೇಷನ್ ಮಾಡ್ಕೊತ ಹೋಗೋದು. ಹೌದಾ? ಈ ಥರ ಮಾಡ್ಕೊಂಡ್ವಿ ಅಂದ್ರೆ ಡೈರೆಕ್ಟಾಗಿ ಬಂದುಬಿಡುತ್ತೆ, ಗೊತ್ತಿರಬೇಕು. ಹಾಗಾದ್ರೆ ನೋಡಿ ಇಲ್ಲಿಗ ದೆಫೋ ಇದನ್ನೇನಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಕೊಟ್ಟಿದ್ದಾರೆ. ಆಗ ಕಂಪೇರ್ ಮಾಡ್ಕೊಂಡೆ ಅಂದರೆ ಎಫ್ ಆಫ್ ಎಕ್ಸ್ ಏನಾಗುತ್ತೆ ಮೈನಸ್ ಎಕ್ಸ್ ಪವರ್ 4 ಕಾಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 4x³ sin x ಪ್ಲಸ್ 12x² ಕಾಸ್ ಎಕ್ಸ್ ಮೈನಸ್ 24x ಇಂಟು sin x ಮೈನಸ್ 24 ಕಾಸ್ ಎಕ್ಸ್ ಪ್ಲಸ್ ಇಷ್ಟು ಬರುತ್ತೆ. ಇದು ಎಫ್ ಆಫ್ ಎಕ್ಸ್ ಎಲ್ಲ ಏನು ಕೇಳಿರೋದು? ಎಫ್ ಆಫ್ 0 ಕೇಳಿದ್ದಾರೆ. ನೋಡಿ 0 ಇಂಟು ಎನಿ ನಂಬರ್ ಏನಾಗ್ಬಿಡುತ್ತೆ 0 ಪ್ಲಸ್ 0 ಇಂಟು 4 ಇಂಟು sin 0 ಅಂದರೆ 0, 0 ಇಂಟು 12 ಇಂಟು ಕಾಸ್ 0 ಒಂದು 0, 0 ಇಂಟು 24 ಇಂಟು sin 0 ಒಂದು 0ನೇ ಅಲ್ಲ, ಯಾಕಂದರೆ 0 ಇಂಟು ಎನಿ ನಂಬರ್ 0 ಆಗುತ್ತೆ. ಮೈನಸ್ 24 ಇಂಟು ಕಾಸ್ 0 ಬಂತು. ಹೌದಾ?
ಇಷ್ಟು 0 ಆಗ್ಬಿಡ್ತು. ಕಾಸ್ 0 ಅಂದರೆ 1 ಅಲ್ಲ, 1 ಇಂಟು -24 ಅಂದರೆ -24. ಫಸ್ಟ್ ಒನ್ ಬರ್ತದೆ ಅಷ್ಟೇ ಆನ್ಸರ್. ಆಯ್ತಲ್ಲ ನೋಡಿ, ಇಲ್ಲಿ ಬೈ ಪಾರ್ಟ್ಸ್ನ ಡೈರೆಕ್ಟಾಗಿ ಅಪ್ಲೈ ಮಾಡೋದು ಗೊತ್ತಿರಲಿ, ಎಷ್ಟೊಂದು ಕಡೆ ಯೂಸ್ ಆಗುತ್ತೆ ಇದು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ 18 ನೋಡಿ, ಇದಕ್ಕೂ ಡೈರೆಕ್ಟ್ ಬರುತ್ತೆ. ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಪವರ್ 5 ಡಿ ಎಕ್ಸ್ ಈಸ್ ನೋಡಿ, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಕ್ಸ್ ಪವರ್ 5 ಡಿ ಎಕ್ಸ್. ಹೌದಾ? ನೋಡಿ, ಡೈರೆಕ್ಟಾಗಿ ಬರೀಬೇಕು ಅಂದರೆ ಇದಕ್ಕೊಂದು ಐಡಿಯಾ ಗೊತ್ತಿರಲಿ. ಈ ಐಡಿಯಾ ಯೂಸ್ ಮಾಡಬೇಕಂದ್ರೆ ಇಲ್ಲಿ ಇ ಪವರ್ ಎಕ್ಸೇ ಇರಬೇಕು, ಮತ್ತು ಇ ಪವರ್ 2x ಇ ಪವರ್ 3x ಎಲ್ಲ ಇತ್ತು ಅಂದರೆ ಬರೀಲಿಕ್ಕೆ ಬರೋಲ್ಲ, ಅಥವಾ ಇ ಪವರ್ -x ಅಂತಿದ್ರು ಬರೀಲಿಕ್ಕೆ ಬರೋಲ್ಲ. ಇ ಪವರ್ ಎಕ್ಸ್ ಇತ್ತು ಅಂದರೆ ಡೈರೆಕ್ಟ್ ಬರೀಬೋದು ನೋಡಿ, ಇ ಪವರ್ ಎಕ್ಸ್ ಇಂಟು ಎಕ್ಸ್ ಪವರ್ 5. ನೋಡಿ, ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಮಾಡ್ಕೊತ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋದ್ರೆ ಆಯಿತು. ಅಂದರೆ ಪ್ಲಸ್ ಇದೆ, ಅದಕ್ಕೆ ಮೈನಸ್ ಎಕ್ಸ್ ಪವರ್ 5 ಡಿಫ್ರೆನ್ಷನು 5x ಪವರ್ 4, ಮೈನಸ್ ಇದೆ ಅದಕ್ಕೆ ಪ್ಲಸ್ 5x ಪವರ್ 4 ಇನ್ ಡಿಫ್ರೆನ್ಷನು 20x³ ನೆಕ್ಸ್ಟ್ ಮೈನಸ್ 20x³ ಇನ್ ಡಿಫ್ರೆನ್ಷನು 60x² ಪ್ಲಸ್ 60x² ಇನ್ ಡಿಫ್ರೆನ್ಷನು 120x ಮತ್ತು ಮೈನಸ್ 120x ಇನ್ ಡಿಫ್ರೆನ್ಷನ್ 120. ನೆಕ್ಸ್ಟ್ 0 ಬರುತ್ತಲ್ಲ, ಅದಕ್ಕೆ ಪ್ಲಸ್ ಸಿ. ಇಷ್ಟಕ್ಕೆ ಆನ್ಸರ್ ಬರುತ್ತೆ ಅಷ್ಟೇ. ನೋಡಿ, ಯಾವ್ದಾದ್ರು ಮಾಡ್ಬೋದು. ಈ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು x³ dx ಇತ್ತು ಅಂದ್ಕೊಡಿ, ಡೈರೆಕ್ಟ್ ಆನ್ಸರ್ ಏನು ಬರುತ್ತೆ? ಇ ಪವರ್ ಎಕ್ಸ್ ಇಂಟು x³ ಆ್ಯಸ್ ಇಟ್ ಈಸು. ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಮಾಡಬೇಕು ಮತ್ತು ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ಬೇಕು. ಡಿಫ್ರೆನ್ಷನು 3x², ನೆಕ್ಸ್ಟ್ ಪ್ಲಸ್ ಬರೀತೀನಿ, ಡಿಫ್ರೆನ್ಷನು 6x ಮತ್ತು ಮೈನಸ್, ಯಾಕಂದರೆ ಪ್ಲಸ್ಸು ಮೈನಸ್ 6x ಇನ್ ಡಿಫ್ರೆನ್ಷನ್ 6. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡೋದು 0 ಬರುತ್ತಲ್ಲ, ಇಲ್ಲಿಗೆ ಸ್ಟಾಪ್ ಮಾಡೋದು, ಪ್ಲಸ್ ಸಿ ಬರ್ಕೊಂಡು ಆಯಿತು. ಹೌದಾ? ನೋಡಿ, ಈ ಥರ ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡ್ಕೊಳೋದೇ ಬರುತ್ತೆ. ಹಾಗಾದ್ರೆ ಅದಕ್ಕೆ ಆನ್ಸರ್ ಏನು ಬರ್ಬೋದು? ಎಕ್ಸ್ ಪವರ್ 5 ಮೈನಸ್ 5x ಪವರ್ 4 ಪ್ಲಸ್ 20x³ ಮೈನಸ್ 60x² ಪ್ಲಸ್ 120x ಮೈನಸ್ 120 ಬರುತ್ತೆ. ಹೌದಾ? ಅಂದರೆ 4th ಒಂದು ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಅದಕ್ಕೆ ಇ ಪವರ್ ಎಕ್ಸ್ ಇದ್ದರೆ ಮಾತ್ರ ಈ ಐಡಿಯಾ ಯೂಸ್ ಮಾಡ್ಬೋದು, ಎರಡೂ ಗೊತ್ತಿರಲಿ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 19. Integration of secant log x plus sin log x by cos log x. Integration of secant log x plus sin log x by cos log x. ನೋಡ್ಕೊಳ್ಳಿ ಫಸ್ಟು. ಈ ಥರ ಏನಾದರೂ ಲಾಗ್ ಎಕ್ಸ್ ಅಂತ ಇತ್ತು ಅಂದರೆ, ಈ ಥರ ಲಾಗ್ ಎಕ್ಸ್ ಇತ್ತು ಅಂದರೆ ಯಾವಾಗಲೂ ಲಾಗ್ ಎಕ್ಸಿಗೆ ಟಿ ತೊಗೊಂಬಿಟ್ಟು ಸಿಂಪ್ಲಿಫೈ ಮಾಡ್ಕೊತೀವಿ. ನೋಡಿ, ಇದು ಯಾವ ಫಾರ್ಮ್ಯಾಟಿಗೆ ಚೇಂಜ್ ಆಗುತ್ತೆ ಅಂತೇಳಿ. ಲೆಟ್ ಲಾಗ್ ಎಕ್ಸ್ ಈಕ್ವಲ್ ಟು ಟಿ, ಇಲ್ಲೇನಿಲ್ಲ ಅಂದರೆ ಬೇಸ್ ಇ ಇರ್ತದಲ್ಲ, ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಟಿ ಬರುತ್ತೆ. ಇದನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದರೆ ಎಕ್ಸಿನ ಡಿಫ್ರೆನ್ಷನು ಡಿ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಟಿದು ಮತ್ತು ಟಿ ಡಿಫ್ರೆನ್ಷನ್ನು ಡಿ ಟಿ ಬರಿಬೋದಲ್ಲ. ಅದೇ ಫಾರ್ ಐ ಇಸ್ ಈಕ್ವಲ್ ಟು ಏನಿರೋದು ಇಂಟಿಗ್ರೇಷನ್ ಆಫ್ ಸೀಕ್ಯಾಂಟ್ ಲಾಗ್ ಎಕ್ಸ್ ಅಂತ ಹೇಳಿದ್ರೆ ಟಿ ತೊಗೊಂಡಿದ್ವಲ್ಲ, ಟಿ ಪ್ಲಸ್ ಸೈನ್ ಲಾಗ್ ಎಕ್ಸ್ ಅಂತಿದೆ, ಯಾಕೆ ಸೈನ್ ಟಿ ಬೈ ಕಾಸ್ ಟಿ ಡಿ ಎಕ್ಸ್ ಅಂತ ಹೇಳಿದ್ರೆ ಡಿ ಎಕ್ಸ್ ಅಂದರೆ ಇ ಪವರ್ ಟಿ ಡಿ ಟಿ ಬರೀಬೋದಾ? ಇದು ನೋಡಿ, ಇದನ್ನ ಇಂಟಿಗ್ರೇಷನ್ ಆಫ್ ಇ ಪವರ್ ಟಿ ಇಂಟು ಸ್ಪ್ಲಿಟ್ ಮಾಡ್ತೀನಿ ಸೀಕ್ಯಾಂಟ್ ಟಿ ಬೈ ಕಾಸ್ ಟಿ ಪ್ಲಸ್ ಸೈನ್ ಟಿ ಬೈ ಕಾಸ್ ಟಿ ಡಿ ಟಿ. ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇ ಪವರ್ ಟಿ ಇಂಟು ಸೀಕ್ಯಾಂಟ್ 1 ಬೈ ಕಾಸ್ ಅಂದರೆ ಸೀಕ್ಯಾಂಟ್ ಅಲ್ಲ, ಸೀಕ್ಯಾಂಟ್ ಇಂಟು ಸೀಕ್ಯಾಂಟ್ ಅಂತ ಹೇಳಿದ್ರೆ ಸೀಕ್ಯಾಂಟ್ ಸ್ಕ್ವೇರ್ ಟಿ ಪ್ಲಸ್ ಸೈನ್ ಬೈ ಕಾಸ್ ಟ್ಯಾನ್ ಟಿ ಡಿ ಟಿ. ಈಸಿದೆ. ಟ್ಯಾನ್ ಇನ್ ಡಿಫ್ರೆನ್ಷಿಯನ್ ಸೀಕ್ಯಾಂಟ್ ಸ್ಕ್ವೇರ್ ಇಲ್ಲಿದೆ ತಾನೆ, ಟ್ಯಾನ್ ಇನ್ ಡಿಫ್ರೆನ್ಷಿಯನ್ ಸೀಕ್ಯಾಂಟ್ ಸ್ಕ್ವೇರ್ ಇಲ್ಲಿದೆ. ಡೈರೆಕ್ಟ್ ಆನ್ಸರ್ ಏನು ಬರೀಬೋದು? ನಮಗೆ ಈ ಫಾರ್ಮೆಟಲ್ಲಿದೆ, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ ಡೈರೆಕ್ಟ್ ಆನ್ಸರು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರೀತಿದ್ವಲ್ಲ. ಹಾಗೆ ಇದನ್ನು ಇ ಪವರ್ ಟಿ ಇಂಟು ಟ್ಯಾನ್ ಟಿ ಪ್ಲಸ್ ಸಿ. ಹೌದಾ? ಇ ಪವರ್ ಟಿ ಅಂದರೆ ಎಕ್ಸ್ ಅಲ್ಲ, ಇಂಟು ಟ್ಯಾನ್ ಟಿ ಅಂತ ಹೇಳಿದ್ರೆ ಲಾಗ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಹೌದಾ? ಅಂದರೆ ಎಕ್ಸ್ ಇಂಟು ಎಕ್ಸ್ ಇಂಟು ಟ್ಯಾನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಸಿ, ಎಕ್ಸ್ ಇಂಟು ಟ್ಯಾನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಅಂದರೆ ಥರ್ಡ್ ಒಂದು ಬರುತ್ತೆ. ಅದು ಐಡಿಯಾ ಗೊತ್ತಿಲ್ಲ ಅಷ್ಟೇ ಹೇಗೆ ಮಾಡ್ಕೊತ ಇದ್ದೀವಿ ಅಂತೇಳಿ. ಆಯ್ತಲ್ಲ?
ಇಲ್ಲಿ ನೋಡಿ, ಇಲ್ಲಿ ಇದನ್ನು ಇನ್ನೊಂದು ಟೈಪು ಮಾಡ್ಬೋದು. ಅದಕ್ಕೆ ಇನ್ನೊಂದು ಫಾರ್ಮುಲಾ ಗೊತ್ತಿರಬೇಕು. ಆ ಫಾರ್ಮುಲಾ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಆನ್ಸರ್ ಬರಿತೀವಿ. ಏನು ಅಂತ ಹೇಳಿದ್ರೆ, ನೋಡಿ, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದರೆ ಡೈರೆಕ್ಟಾಗಿ ಆನ್ಸರ್ ಏನು ಬರಿತೀವಿ ಅಂದರೆ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರಿತೀವಿ. ನೋಡಿ, ಫಾರ್ಮ್ಯಾಟ್ ಗೊತ್ತಿರಬೇಕಷ್ಟೇ. ಎಫ್ ಆಫ್ ಎಕ್ಸು ಜೊತೆಗೆ ಅದರ ಡಿಫ್ರೆನ್ಸಿಯೇಷನ್ ಜೊತೆಗೆ ಒಂದು ಎಕ್ಸ್ಟ್ರಾ ಟರ್ಮ್ ಎಕ್ಸ್ ಇರಬೇಕು. ಈ ಥರ ಇತ್ತು ಅಂದರೆ ಡೈರೆಕ್ಟ್ ಆನ್ಸರು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅಂತ ಬರಿಬೋದು. ನೋಡಿ, ಈ ಐಡಿಯಾ ಏನಾದ್ರು ಇದಕ್ಕೆ ಯೂಸ್ ಮಾಡಿದ್ವಿ ಅಂದರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ನೋಡಿ, ಇಂಟಿಗ್ರೇಷನ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್ನ ಸ್ಪ್ಲಿಟ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಅವಾಗ ಇದೇನು ಬರ್ಬೋದು, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಆಫ್ ಲಾಗ್ ಎಕ್ಸ್ ಬರಿಬೋದಲ್ಲ. ಇದನ್ನು ನೋಡಿ, ಸೈನ್ ಬೈ ಕಾಸ್ ಅಂದರೆ ಟ್ಯಾನು ಪ್ಲಸ್ ಸೀಕೆಂಟ್ ಬೈ ಕಾಸ್ ಅಂದರೆ ಏನು ಬರಿಬೋದು, ಕಾಸ್ ಅಂದರೆ 1 ಬೈ ಕಾಸ್ ಅಂದರೆ ಸೀಕೆಂಟ್, ಸೀಕೆಂಡ್ ಇಂಟು ಸೀಕೆಂಡ್ ಅಂದರೆ ಸೀಕೆಂಡ್ ಸ್ಕ್ವಯರ್ ಲಾಗ್ ಎಕ್ಸ್ ಬರಿಬೋದಾ ಡಿ ಎಕ್ಸ್. ನೋಡಿ, ಇದನ್ನೇ ಈ ಥರ ಬರಿಬೋದು. ಇದನ್ನು ಇಂಟಿಗ್ರೇಷನ್ ಆಫ್ ಟ್ಯಾನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎಕ್ಸ್ ಮಾಡ್ಕೊತೀವಿ, ಬರಿಬೋದಾ. ನೋಡಿ, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಸೀಕೆಂಡ್ ಸ್ಕ್ವೇರ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಇಸ್ ಬರುತ್ತೆ. ಈಗ ನೋಡಿ, ಇದು ಡಿಫ್ರೆನ್ಷನ್ ಏನು, ಟ್ಯಾನ್ ಇನ್ ಡಿಫ್ರೆನ್ಷನ್ ಸೀಕೆಂಡ್ ಸ್ಕ್ವೇರ್, ಲಾಗ್ ಎಕ್ಸ್ ಇನ್ ಡಿಫ್ರೆನ್ಷನ್ 1 ಬೈ ಎಕ್ಸ್ ಇದೆ ತಾನೆ. ಹಾಗಾದ್ರೆ ಇದು ಡಿಫ್ರೆನ್ಷನ್ ಸೀಕೆಂಡ್ ಸ್ಕ್ವೇರ್ ಲಾಗ್ ಎಕ್ಸ್ 1 ಬೈ ಎಕ್ಸ್ ಇಲ್ಲಿದೆ, ಹೌದಾ. ಹಾಗಾದ್ರೆ ಈ ಫಾರ್ಮೆಟಲ್ಲಿ ಇದಾನೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇತ್ತಾನೆ ಡೈರೆಕ್ಟ್ ಆನ್ಸರು. ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಅತ್ತಾನೆ, ಎಕ್ಸ್ ಇಂಟು ಟ್ಯಾನ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಸಿ ಡೈರೆಕ್ಟಾಗಿ ಬರುತ್ತೆ, ಹೌದಾ. ನೋಡಿ, ಇಲ್ಲಿ ಡೈರೆಕ್ಟ್ ಬರುತ್ತೆ. ಆದರೆ ಇಂಪಾರ್ಟೆಂಟ್ ನಮಗೆ ಐಡೆಂಟಿಫೈ ಮಾಡೋದು ಗೊತ್ತಾಗಬೇಕು. ಈ ಥರ ಐಡೆಂಟಿಫೈ ಮಾಡೋದು ಗೊತ್ತಾಯಿತು ಅಂದರೆ ಸಿಂಪ್ಲಿಫೈ ಮಾಡ್ಬೋದು. ಇಲ್ಲಾಂದರೆ ನಾವು ಪಿ ಯು ಮೆಥಡಲ್ಲಿ ಮಾಡ್ಕೊಂಡಿದ್ವಲ್ಲ, ಆ ಐಡಿಯಾ ಯೂಸ್ ಮಾಡಿಕೊಂಡು ಮಾಡ್ಬೋದು. ಹೇಗಾದ್ರು ಮಾಡ್ಬೋದು, ಆನ್ಸರ್ ಸೇಮ್ ಬರ್ತದೆ. ಜಸ್ಟ್ ಇನ್ನೊಂದು ಐಡಿಯಾನೂ ಗೊತ್ತಿರಲಿ, ಹೌದಾ. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 20. ಇಂಟಿಗ್ರೇಷನ್ ಆಫ್ ರೂಟ್ ಟ್ಯಾನ್ ಎಕ್ಸ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್. ನೋಡಿ, ಇದನ್ನ ಆಲ್ರೆಡಿ ಪಿ ಯು ಅಲ್ಲೂ ಮಾಡ್ಕೊಂಡಿರ್ತೀವಿ. ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಪಿ ಯು ಅಲ್ಲೂ ಎಷ್ಟೊಂದು ಸಲ ಎಕ್ಸಾಮಿಗೆ 2 ಮಾರ್ಕ್ಸಿಗೆ ಕೇಳಿರ್ತಾರೆ ಇದನ್ನ. ಆದರೆ ಸಿ ಇ ಟಿಯಲ್ಲೂ ಕೇಳ್ತಾ ಇದ್ದಾರೆ, ಗೊತ್ತಿರಲಿ. ಇದನ್ನ ಹೇಗೆ ಮಾಡ್ಕೊಂಡಿರ್ತೀವಿ ಅಂದರೆ ರೂಟ್ ಟ್ಯಾನ್ ಎಕ್ಸ್ ಡಿವೈಡ್ ಬೈ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್, ದಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಡಿವೈಡಿಂಗ್ ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಮಾಡಿರ್ತೀವಲ್ಲ, ರೂಟ್ tan x by cos square x whole divided by sin x into cos x by cos square x dx. ಹಾಗಾದರೆ ಇಂಟಿಗ್ರೇಷನ್ ಆಫ್ ರೂಟ್ ಟ್ಯಾನ್ ಎಕ್ಸ್ ಇಂಟು 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ ಒಂದು ಕಾಸ್ ಎಕ್ಸ್ ಒಂದು ಕಾಸ್ ಎಕ್ಸ್ ಕ್ಯಾನ್ಸಲ್ ಆಯಿತು, ಸೈನ್ ಬೈ ಕಾಸ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಬರೀಬೋದಾ. ನೆಕ್ಸ್ಟ್ ಏನು ಮಾಡಿರ್ತೀವಿ, ಈ ಟ್ಯಾನ್ ಎಕ್ಸ್ನ ಇಂಟಿಗ್ರೇಷನ್ ಆಫ್ ರೂಟ್ ಟ್ಯಾನ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬೈ ರೂಟ್ ಟ್ಯಾನ್ ಎಕ್ಸ್ ಇಂಟು ರೂಟ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಈ ಥರ ಬರ್ಕೊಂಡಿರ್ತೀವಲ್ಲ. ರೂಟ್ ಟ್ಯಾನ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಈಗ ಇದು ಯಾವ ಫಾರ್ಮೆಟಲ್ಲಿ ಇದೆ, ಇದು ಈ ಥರ ಇದೆ ಅಲ್ಲ, ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ರೂಟ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಫಾರ್ಮೆಟಲ್ಲಿದೆ, ಹೌದಾ. ಈ ಥರ ಇದಲ್ಲ. ಹಾಗಾದ್ರೆ ಇಲ್ಲಿ ಟ್ಯಾನ್ ಎಕ್ಸ್ ಇನ್ ಡಿಫರೆನ್ಷಿಯಲ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇದೆ. ಹಾಗಾದ್ರೆ ಡೈರೆಕ್ಟ್ ಆನ್ಸರ್ ಏನು ಬರೀಬೋದು ಇದಕ್ಕೆ, 2 ರೂಟ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ. ಇಂಪಾರ್ಟೆಂಟ್ ನಮಗೆ ಫಾರ್ಮುಲಾ ಗೊತ್ತಿರಬೇಕು. 2 ರೂಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರೀತಿದ್ವಿ. ಜೊತೆಗೆ ಇದೇ ಥರ ಥಿಂಕ್ ಮಾಡೋದು ಗೊತ್ತಾಗಬೇಕು ಅಂತ ಹೇಳಿದ್ವಿ. ಎಫ್ ಆಫ್ ಎಕ್ಸ್ ಇನ್ ಡಿಫರೆನ್ಷಿಯಲ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ರಿಮೂವ್ ಮಾಡ್ಕೊತೀವಿ. ಎಫ್ ಆಫ್ ಎಕ್ಸ್ನ ಟಿ ಅನ್ಕೋಬೇಕು. ಅವಾಗ ಇದು 1 ಬೈ ರೂಟ್ ಟಿ ಆಗುತ್ತೆ. 1 ಬೈ ರೂಟ್ ಇದು ಇಂಟಿಗ್ರೇಷನ್ನು 2 ರೂಟ್ ಟಿ ಪ್ಲಸ್ ಸಿ ಬರಿತಿದ್ವಿ, ಹೌದಾ. ಅದಕ್ಕೆ 2 ರೂಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿತಿದ್ವಿ, ಹೌದಾ. ಅದಕ್ಕೆ ಡೈರೆಕ್ಟಾಗಿ ಬರೆಯೋಕ್ಕೆ ಗೊತ್ತಿತ್ತು ಅಂದರೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ಅಂದರೆ 2 ರೂಟ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಬರುತ್ತೆ. ಅಂದರೆ ಆಪ್ಷನ್ 3 ಬರ್ತದೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 21.
ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಕೋಸಿಕೆಂಟ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಹೌದಾ, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಕೋಸಿಕೆಂಟ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಆನ್ಸರ್ಸ್ ಎಲ್ಲ x/2 ಅಲ್ಲಿದೆ, ಈಸಿಯಾಗಿ ಮಾಡ್ಕೋಬೋದು ನೋಡಿ. ಐ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಕೋಸಿಕೆಂಟ್ ಎಕ್ಸ್ ಡಿ ಎಕ್ಸ್. ಹಾಗಾದ್ರೆ ಇದನ್ನ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಕೋಸಿಕೆಂಟ್ ಎಕ್ಸ್ ಇದೆಲ್ಲ ಇದನ್ನೆಲ್ಲ ಸೈನ್ ಆ್ಯಂಡ್ ಕಾಸಿಗೆ ಚೇಂಜ್ ಮಾಡ್ತೀನಿ. 1/cos x, ಕೋಸಿಕೆಂಟ್ ಎಕ್ಸ್ ಅಂದರೆ 1/sin x dx ಹೌದಾ. ನೋಡಿ ಎರಡು ಟೈಪ್ ಮಾಡ್ಬೋದು. ಒನ್ನ sin ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಂಡು ನೆಕ್ಸ್ಟ್ ಸ್ಪ್ಲಿಟ್ ಮಾಡಿಕೊಂಡು ಒಂದು ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಅಥವಾ ಇಲ್ಲಿ ಯಾವ ಥರ ಇದೆ ಅಂತ ನೋಡ್ಕೋಬೇಕು ಹೌದಾ. ಒಂದೊಂದೇ ಟರ್ಮಲ್ಲಿ ಇದೆ ತಾನೆ, ಅದಕ್ಕೆ ಈಸಿ ಆಗಬೇಕು ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಮಾಡ್ಕೊಂಡ್ಬಿಡ್ತೀನಿ. 2 cos x ಇಂಟು sin x dx ಬರುತ್ತೆ. 2 ಕಾನ್ಸ್ಟೆಂಟ್ ಹೊರಗೆ ತೊಗೊಂಡೆ ಅಂದರೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ 2 sin x ಇಂಟು ಕಾಸ್ ಎಕ್ಸ್ ಅಂದರೆ sin 2x. 2 ಇಂಟು ಇಂಟಿಗ್ರೇಷನ್ ಆಫ್ 1/sin 2x ಅಂದರೆ ಕೋಸಿಕೆಂಟ್ 2x dx ಹೌದಾ. ನೋಡಿ ಇಂಪಾರ್ಟೆಂಟ್ ನಮಗೆ ಇಂಟಿಗ್ರೇಷನ್ ಆಫ್ ಕೋಸಿಕೆಂಟ್ ಎಕ್ಸಿಗೆ ಎರಡು ಫಾರ್ಮುಲಾ ಬರೀತಿದ್ವಿ. ಒಂದು ಲಾಗ್ ಆಫ್ ಕೋಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸು, ಇನ್ನೊಂದು ಲಾಗ್ ಆಫ್ ಟ್ಯಾನ್ x/2 ಪ್ಲಸ್ ಸಿ. ಇಷ್ಟು ಬರೀತಿದ್ವಲ್ಲ ಹೌದಾ. ನೋಡಿ ಲಾಗ್ ಆಫ್ ಟ್ಯಾನ್ x/2 ಅಂದರೆ ಇಲ್ಲಿ ಏನಿರುತ್ತೆ ಅದು ಹಾಫ್ ಬರ್ಕೋಬೇಕು. ಹಾಗಾದ್ರೆ ಇದು ಜನರಲೈಸ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಎಕ್ಸಿನ್ ಕೋಎಫಿಷಿಯಂಟ್ 2 ಇದೆ ತಾನೆ, ಫಸ್ಟಿಗೆ ಏನು ಬರೀಬೇಕು 1/2 ಕೋಸಿಕೆಂಟ್ ಇಂಟಿಗ್ರೇಷನ್ ಲಾಗ್ ಆಫ್ ಕೋಸಿಕೆಂಟ್ ಇಲ್ಲಿ ಏನಿರುತ್ತೆ ಅದು ಹಾಫ್ ಬರೀಬೇಕು. ಅಂದರೆ 2xನ ಹಾಫ್ ಮಾಡ್ಕೊಂಡ್ವಿ ಅಂದರೆ ಎಕ್ಸ್ ಬರುತ್ತೆ ಹೌದಾ, ಪ್ಲಸ್ ಸಿ ಸಾರಿ ಕಾಟ್ ಎಕ್ಸ್ ಪ್ಲಸ್ ಸಿ. ಇಷ್ಟು ಬರೀಬೋದಲ್ಲ. 2 ಕ್ಯಾನ್ಸಲ್ ಆಗಿಲ್ಲ ಆನ್ಸರ್. ಲಾಗ್ ಆಫ್ ಟ್ಯಾನ್ ಅಲ್ಲ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಹೌದಾ. ನೋಡಿ ಲಾಗ್ ಆಫ್ ಟ್ಯಾನ್ x/2 ಇದೆ, ಅಂದರೆ ಇಲ್ಲಿ ಏನಿರುತ್ತೆ ಅದು ಎಕ್ಸಾಕ್ಟ್ ಹಾಫ್ ಬರಿಬೇಕು. ಹಾಗಾದರೆ ಕೋಸಿಕೆಂಟ್ ಎಕ್ಸಿನ ಇಂಟಿಗ್ರೇಷನ್ ಲಾಗ್ ಆಫ್ ಟ್ಯಾನ್ ಇದ್ರದ್ದು ಹಾಫ್ ಬರಿಬೇಕು ತಾನೆ. 2x ಇಂದ ಹಾಫ್ ಎಕ್ಸ್ ಬರುತ್ತೆ, ಅಂದರೆ 2 ಕ್ಯಾನ್ಸಲ್ ಆಗಿ ಲಾಗ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಬರ್ತದೆ ಹೌದಾ. ಅಂದರೆ ಆಪ್ಷನ್ 4 ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಒಂದೊಂದು ಸಲ ಇದೇ ಥರ ಕೊಡಬೇಕಂತೇನಿಲ್ಲ. ಇದಕ್ಕೆ ಎಷ್ಟೊಂದು ಟೈಪ್ ಕೊಡ್ಬೋದು ಆನ್ಸರ್ನ. ಇನ್ನೊಂದು ಟೈಪ್ ಹೇಗೆ ಬರಿಬೋದು 2 ಇಂಟು 1/2, ಯಾಕೆಂದರೆ ಎಕ್ಸಿನ್ ಕೋಎಫಿಷಿಯಂಟ್ 2 ಇದೆ, ಜನರಲೈಸ್ ಸ್ಟ್ಯಾಂಡರ್ಡ್ ಫಾರ್ಮ್. ಲಾಗ್ ಆಫ್ ಕೋಸಿಕೆಂಟ್ 2x ಮೈನಸ್ ಕಾಟ್ 2x ಪ್ಲಸ್ ಸಿ ಅಂತಲೂ ಕೊಡ್ಬೋದು. 2 ಕ್ಯಾನ್ಸಲ್ ಆಗಿ ಲಾಗ್ ಆಫ್ ಕೋಸಿಕೆಂಟ್ 2x ಮೈನಸ್ ಕಾಟ್ 2x ಅಂತಲೂ ಬರ್ಬೋದು. ಅದು ನೋಡಿ ಈ ಟ್ಯಾನ್ ಎಕ್ಸ್ನ 1/cot x ಅಂತ ಬರ್ಕೊಂಡ್ವಿ ಅಂದ್ಕೊಳ್ಳಿ. ಅಥವಾ ಇನ್ನು ಕಾಟ್ ಎಕ್ಸ್ ಹೋಲ್ ಪವರ್ -1 ಅಂತಲೂ ಬರಿಬೋದು. ಅಂದರೆ ಲಾಗ್ ಆಫ್ ಕಾಟ್ ಎಕ್ಸ್ ಹೋಲ್ ಪವರ್ -1 ಪ್ಲಸ್ ಸಿ ಬರಿಬೋದಾ. ಲಾಗ್ ಎಂಪವರ್ ಎಂಥರ ಇದೆ, ಅದಕ್ಕೆ ಮೈನಸ್ ಲಾಗ್ ಕಾಟ್ ಎಕ್ಸ್ ಪ್ಲಸ್ ಸಿನೂ ಬರಿಬೋದು ಹೌದಲ್ಲ. ನೋಡಿ ಈ ಥರ ಎಷ್ಟೊಂದು ಫಾರ್ಮೆಟಲ್ಲಿ ಬರಿಬೋದು ಆನ್ಸರ್ನ, ಗೊತ್ತಿರಲಿ. ಅಂದರೆ ಈ ಥರ ಅದು ಕೊಡ್ಬೋದು, ಮೈನಸ್ ಲಾಗ್ ಕಾಟ್ ಎಕ್ಸ್ ಪ್ಲಸ್ ಸಿ ಕೊಡ್ಬೋದು, ಅಥವಾ ಲಾಗ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಅಂತಲೂ ಕೊಡ್ಬೋದು ಹೌದಾ. ಈ ಲಾಗ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ಕೊಡಿದ್ದಾರೆ, ಅದಕ್ಕೆ ಬರ್ಕೊಂಡಿದ್ವಿ. ಈಗ ನೋಡಿ ಕೋಸಿಕೆಂಟ್ ಬಂದಾಗ ಎಷ್ಟೊಂದು ಟೈಪ್ ಬರಿಬೋದು, ಅದಕ್ಕೆ ಐಡಿಯಾಸ್ ಗೊತ್ತಿರಲಿ. ಯಾಕಂದ್ರೆ ಆನ್ಸರ್ ಇದೇ ಥರ ಕೊಡಬೇಕಂತೇನಿಲ್ಲ, ಚೇಂಜ್ ಮಾಡಿದ್ರು ಅಂದರೆ ಇಲ್ಲಿ ಬೇರೆ ಥರ ಥಿಂಕ್ ಮಾಡಬೇಕು ಆಯ್ತಲ್ಲ. ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 22. If integration of sin x by sin 3x dx is equal to 1/2m into log of m plus f of x by m minus f of x, where m, f of x is equal to ಅಂತ ಹೇಳಿದ್ರು ಹೌದಾ. m ಮತ್ತು f of x ಏನಾಗುತ್ತೆ ಚೆಕ್ ಮಾಡಬೇಕಷ್ಟೇ. ನೋಡಿ ನಾವು ಇಂಟಿಗ್ರೇಷನ್ ಆಫ್ sin x by sin 3x dx ನೋಡಿದ್ದು ಯಾವ ಫಾರ್ಮ್ಯಾಟಿಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ, ಈಸಿ ಇದೆ. ಇಂಟಿಗ್ರೇಷನ್ ಆಫ್ sin x by sin 3x ಅಂದರೆ ಏನು ಬರೀಬೋದು, 3 sin x minus 4 sin cube x dx ಹೌದಾ. ಡಿನಾಮಿನೇಟ್ರಲ್ಲಿ ಇದರಲ್ಲಿ sin x ನ ಕಾಮನ್ ತೊಗೊಂಡು ಕ್ಯಾನ್ಸಲ್ ಮಾಡಿದೆ ಅಂದರೆ ಏನು ಬರ್ಬೋದು. ಇದರಲ್ಲಿ sin x ಕಾಮನ್ ತೆಗಿತಾ ಇದ್ದೀನಿ, ಆ sin x ಕ್ಯಾನ್ಸಲ್ ಆಗಿಲ್ಲ, 1 sin x ಕಾಮನ್ ತೊಗೊಂಡ್ರೆ 3 - 4 sin square x dx ಹೌದಾ. ನೋಡಿ ಇಲ್ಲೇನಾದ್ರು 0 to π/2 ಇತ್ತು ಅಂದರೆ ನಮಗೊಂದು ಫಾರ್ಮ್ಯಾಟ್ ಇತ್ತು, ಆ ಫಾರ್ಮ್ಯಾಟಲ್ಲಿ ಮಾಡ್ಕೋಬೋದಿತ್ತು. ಅದೇ ಇಲ್ಲೇನು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಇಲ್ಲ. ಅದು ಇದನ್ನ ಯಾವ ಥರ ಮಾಡಬೇಕು ಅಂದರೆ ನೋಡಿ dx by a cos square x plus b sin square x ಪ್ಲಸ್ ಕಾನ್ಸ್ಟೆಂಟ್ ಇತ್ತು ಅಂದರೆ
ಇದು ಸಿಂಪ್ಲಿಫೈ ಮಾಡಬೇಕಂದ್ರೆ ಯಾವಾಗಲೂ ಡಿವೈಡಿಂಗ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಮಾಡಬೇಕು. ಡಿವೈಡಿಂಗ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಮಾಡಬೇಕು. ಹಾಗಾದ್ರೆ ಇದನ್ನು ಯಾವ ಥರ ಬರ್ಕೊತೀವಿ ನೋಡಿ. ಈಗ 1 ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಹೋಲ್ ಡಿವೈಡ್ ಬೈ 3 ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ 4 ಸೈನ್ ಸ್ಕ್ವಯರ್ ಎಕ್ಸ್ ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಡಿ ಎಕ್ಸ್. ನೋಡಿ ಯಾವಾಗಲೂ ಡಿವೈಡ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಮಾಡಬೇಕು. ಹಾಗಾದ್ರೆ ಏನು ಬರುತ್ತೆ? 1 ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಅಂದರೆ ಸೀಕ್ಯಾನ್ ಸ್ಕ್ವಯರ್ ಎಕ್ಸ್ ಡಿ ಎಕ್ಸ್ ಹಾಗೆ ಬರುತ್ತೆ ಡಿವೈಡ್ ಬೈ 3 ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಅಂದರೆ 3 ಇಂಟು ಸೀಕ್ಯಾನ್ ಸ್ಕ್ವಯರ್ ಎಕ್ಸ್ ಮೈನಸ್ 4 ಇಂಟು ಟ್ಯಾನ್ ಸ್ಕ್ವಯರ್ ಎಕ್ಸ್. ಹೌದಾ? ಆ್ಯಕ್ಚುಲಿ ನ್ಯೂಮರೇಟರು ಸೀಕ್ಯಾನ್ ಸ್ಕ್ವಯರ್ ಎಕ್ಸ್ ಯಾವುದಾದ್ರು ಡಿಫ್ರೆನ್ಷಿಯೇಷನ್, ಸೀಕ್ಯಾನ್ ಸ್ಕ್ವಯರ್ ಎಕ್ಸ್ ಯಾವುದಾದ್ರು ಡಿಫ್ರೆನ್ಷಿಯೇಷನ್ ನಮಗೆ ಟ್ಯಾನ್ ಎಕ್ಸ್ ಇಂದು. ಹಾಗಾದ್ರೆ ನೋಡಿ ಡಿನಾಮಿನೇಟರ್ನೆಲ್ಲ ಟ್ಯಾನಿಗೆ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೀಕ್ಯಾನ್ ಸ್ಕ್ವಯರ್ ಎಕ್ಸ್ ಡಿ ಎಕ್ಸ್ ಆ್ಯಸ್ ಇಟ್ ಈಸ್ ಡಿವೈಡ್ ಬೈ 3 ಇಂಟು ಸೀಕ್ಯಾನ್ ಸ್ಕ್ವಯರ್ ಎಕ್ಸ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಸ್ಕ್ವಯರ್. ಏನು ಗೊತ್ತಿರೋದು? ಬೇಸಿಕ್ ಐಡೆಂಟಿಟಿ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎಕ್ಸ್ ಮೈನಸ್ 4 ಟ್ಯಾನ್ ಸ್ಕ್ವಯರ್ ಎಕ್ಸ್ ಬರೀಬೋದಾ? ಸಿಂಪ್ಲಿಫೈ ಮಾಡಿಕೊಂಡೆ ಅಂದರೆ ಏನು ಬರ್ತದೆ? ಇಂಟಿಗ್ರೇಷನ್ ಆಫ್ ಸೀಕ್ಯಾನ್ ಸ್ಕ್ವಯರ್ ಎಕ್ಸ್ ಡಿವೈಡ್ ಬೈ 3 ಪ್ಲಸ್ 3 ಟ್ಯಾನ್ ಸ್ಕ್ವಯರ್ ಎಕ್ಸ್ ಮೈನಸ್ 4 ಟ್ಯಾನ್ ಸ್ಕ್ವಯರ್ ಎಕ್ಸ್. ಹೌದಾ? ಸರಿ, ಈಗ ಬರೀಬೋದಲ್ಲ. ಇಂಟಿಗ್ರೇಷನ್ ಆಫ್ ಸೀಕ್ಯಾನ್ ಸ್ಕ್ವಯರ್ ಎಕ್ಸ್ ಡಿ ಎಕ್ಸ್ ಡಿವೈಡ್ ಬೈ 3ನ ರೂಟ್ 3 ಹೋಲ್ ಸ್ಕ್ವಯರ್ ಮೈನಸ್ 3 ಟ್ಯಾನ್ ಸ್ಕ್ವಯರ್ ಎಕ್ಸ್ ಮೈನಸ್ 4 ಟ್ಯಾನ್ ಸ್ಕ್ವಯರ್ ಎಕ್ಸ್ ಅಂದರೆ ಮೈನಸ್ ಟ್ಯಾನ್ ಸ್ಕ್ವಯರ್ ಎಕ್ಸ್. ಈಗ ಬರೀಬೋದಲ್ಲ. ನೋಡಿ ಟ್ಯಾನ್ ಎಕ್ಸಿಗೆ ನಾನು ಟಿ ಅಂದ್ಕೊಂಡೆ ಅಂದರೆ ಇದು ಡಿಫ್ರೆನ್ಷಿಯೇಷನಲ್ಲಿ ಇದೆ ತಾನೆ. ಹೌದಾ? ಹಾಗಾದ್ರೆ ಇದು ಆ್ಯಕ್ಚುಲಿ ಆ ಫಾರ್ಮೆಟಲ್ಲಿದೆ ಅಂದರೆ ಡಿ ಎಕ್ಸ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮೆಟಲ್ಲಿದೆ. ಹೌದಾ? ಇದರ ಇಂಟಿಗ್ರೇಷನ್ ಏನು ಗೊತ್ತಿರೋದು ನಮಗೆ? ಡಿ ಎಕ್ಸ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ 1 ಬೈ 2a ಇಂಟು ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎ ಪ್ಲಸ್ ಎಕ್ಸ್ ಬೈ ಎ ಮೈನಸ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಬರೀತಿದ್ವಿ. ಹೌದಾ? ಹಾಗಾದ್ರೆ ಇದನ್ನು ಹೇಗೆ ಬರೀಬೋದು ನೋಡಿ. ಟ್ಯಾನ್ ಎಕ್ಸ್ನ ಟಿ ಅನ್ಕೊಂಬಿಟ್ಟೆ ಅಂದರೆ ಟಿದು ಡಿಫ್ರೆನ್ಷನ್ ಇಲ್ಲಿದೆ ಅಲ್ಲ. ಹೌದಾ? ಹಾಗಾದರೆ ರೂಟ್ 3 ಹೋಲ್ ಸ್ಕ್ವೇರ್ ಮೈನಸ್ ಟಿ ಸ್ಕ್ವೇರ್ ಥರ ಇದೆ. 1 ಬೈ 2a ಅಂದರೆ 1 ಬೈ 2 ರೂಟ್ 3 ಇಂಟು ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎ ಪ್ಲಸ್ ಎಕ್ಸ್ ಅಂದರೆ ರೂಟ್ 3 ಪ್ಲಸ್ ಟ್ಯಾನ್ ಎಕ್ಸ್, ಎಕ್ಸ್ ಇರೋ ಜಾಗದಲ್ಲಿ ಟ್ಯಾನ್ ಎಕ್ಸ್ ಇದೆ ಡಿವೈಡ್ ಬೈ ರೂಟ್ 3 ಮೈನಸ್ ಟ್ಯಾನ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್. ಹೌದಾ? ಇಷ್ಟು ಬರುತ್ತೆ. ಹಾಗಾದ್ರೆ ಇದನ್ನು ಕಂಪೇರ್ ಮಾಡ್ಕೋಬೇಕಲ್ಲಿ. ಹೌದಾ? ಕಂಪೇರ್ ಮಾಡ್ಕೊಂಡೆ ಅಂದರೆ ಏನೇನು ಬರ್ಬೋದು ನೋಡಿ. ಇದನ್ನು ಏನು ಕೊಟ್ಟಿರೋದು? 1 ಬೈ 2m ಇಂಟು ಲಾಗ್ ಆಫ್ ಮಾಡ್ಯುಲಸ್ ಆಫ್ ಎಮ್ ಪ್ಲಸ್ ಎಫ್ ಆಫ್ ಎಕ್ಸ್ ಬೈ ಎಮ್ ಮೈನಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಹೌದಾ? ಕೆ ಅಂತ ಇತ್ತು ಅಂದ್ಕೊಳ್ಳಿ ಅಷ್ಟೇ. ಕಾನ್ಸ್ಟೆಂಟ್ನ 0 ಅಂತ ಕೊಟ್ಟಿದ್ದಾರೆ ಅಲ್ಲಿ. ಹಾಗೆ ಚೆಕ್ ಮಾಡಿದೆ ಅಂದರೆ ಎಮ್ ಇರೋ ಪ್ಲೇಸಲ್ಲಿ ಏನಿದೆ? ರೂಟ್ 3 ಇದೆ. ಹೌದಾ? ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಇರೋ ಪ್ಲೇಸಲ್ಲಿ ಟ್ಯಾನ್ ಎಕ್ಸ್ ಇದೆ. ಹಾಗಾದರೆ ಎಮ್ ಕಾಮ ಎಫ್ ಆಫ್ ಎಕ್ಸ್ ಏನಾಗುತ್ತೆ? ರೂಟ್ 3 ಕಾಮ ಟ್ಯಾನ್ ಎಕ್ಸ್ ಬರುತ್ತೆ ಅಷ್ಟೇ. ಹೌದಾ? ರೂಟ್ 3 ಕಾಮ ಟ್ಯಾನ್ ಎಕ್ಸ್ ಅಂದರೆ ಸೆಕೆಂಡ್ ಒಂದು ಬರುತ್ತೆ. ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. ಇಲ್ಲಿ ಇಂಪಾರ್ಟೆಂಟ್ ಇದು ಗೊತ್ತಾಗಬೇಕು. ಅಂದರೆ ಈ ಫಾರ್ಮ್ಯಾಟಲ್ಲಿ ಏನಾದ್ರು ಇತ್ತು ಅಂದರೆ ಯಾವಾಗಲೂ ಏನು ಮಾಡಬೇಕು ಅಂತ ಹೇಳ್ತಿದ್ದೀವಿ ನಾವು, ಡಿವೈಡ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಮಾಡ್ಕೊಳೋದು. ನೆಕ್ಸ್ಟ್ ಡಿನಾಮಿನೇಟರ್ನ ಕಂಪ್ಲೀಟ್ ಟ್ಯಾನಿಗೆ ಚೇಂಜ್ ಮಾಡೋದು. ನೆಕ್ಸ್ಟ್ ಟ್ಯಾನ್ ಎಕ್ಸ್ ಇನ್ ಡಿಫ್ರೆನ್ಸ್ ಇನ್ ಸೀಕ್ವೆನ್ಸ್ ಸ್ಕ್ವೇರ್ ಎಕ್ಸ್ ಇರುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ರೆ ಹೌದಾ? ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 23. ಇಂಟಿಗ್ರೇಷನ್ ಫ್ರಮ್ 0 to pi cos power 2n plus 1 x dx. ನೋಡ್ಕೊಳ್ಳಿ ಇಲ್ಲಿ ಈಸಿ ಇದೆ ನೋಡಿ. ಇದು ಗೊತ್ತಿತ್ತು ಅಂದರೆ ಯೂಸ್ ಆಗುತ್ತೆ ಎಷ್ಟೊಂದು ಕಡೆ. ನೋಟ್ ಇಂಟಿಗ್ರೇಷನ್ ಫ್ರಮ್ 0 to pi cos power ನೋಡಿ ಆಡ್ ಎಕ್ಸ್ ಡಿ ಎಕ್ಸ್ ಇಸ್ ಆಲ್ವೇಸ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಗೊತ್ತಿರಬೇಕು. ಕಾಸ್ ಪವರ್ ಆಡ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 0. ಯಾಕಂದರೆ ಇಲ್ಲಿ ಪ್ರಾಪರ್ಟಿ ಯೂಸ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತಿದ್ದು. ಇದನ್ನು ಆ್ಯಕ್ಚುಲಿ ಯಾವ ಥರ ಪ್ರೂವ್ ಮಾಡಬೇಕು ಅಂದರೆ, ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಪವರ್ ಆಡ್ ಎಕ್ಸ್ ಡಿ ಎಕ್ಸ್ ತೊಗೊತೀನಿ. ಹೌದಾ? ಆಡ್ ನಂಬರ್ ಅದು ಆಡ್ ಎಕ್ಸ್ ನೋಡಿ. ನಮಗೆ ಒಂದು ಪ್ರಾಪರ್ಟಿ ಗೊತ್ತಿದೆ ಏನು? ಇಂಟಿಗ್ರೇಷನ್ ಫ್ರಮ್ 0 to 2a
ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇದಕ್ಕೆ ಎರಡು ಬರಿತಾ ಇದ್ವಿ, ಒಂದು 2 ಇಂಟು 0 ಟು ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಇನ್ನೊಂದು 0. ಹೌದಾ? ಇದು ಯಾವಾಗ? ಇಫ್ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಇಫ್ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್. ಹೌದಾ? ಈ ಪ್ರಾಪರ್ಟಿ ಗೊತ್ತಿರಬೇಕಿನ್ನು. ಹೌದಾ? ಪಿ ಯು ಅಲ್ಲಿ ಪ್ರೂವ್ನು ಮಾಡ್ಕೊಂಡಿರ್ತೀವಿ. ಹಾಗಾದ್ರೆ ನೋಡಿ, ಇಲ್ಲಿ ಎಫ್ ಆಫ್ 2a ಮೈನಸ್ ಎಕ್ಸ್ ಏನಾಗುತ್ತೆ ಅಂತೇಳಿ, 2a ಇರೋ ಪ್ಲೇಸಲ್ಲಿ ಪೈ ಇದೆ, ಅಂದರೆ ಪೈ ಮೈನಸ್ ಎಕ್ಸ್. ಇದು ಎಫ್ ಆಫ್ ಪೈ ಮೈನಸ್ ಎಕ್ಸ್ ಅಂದರೆ ಕಾಸ್ ಪವರ್ ಆಡ್ ಪೈ ಮೈನಸ್ ಎಕ್ಸ್. ಪೈ ಮೈನಸ್ ಅಂದರೆ ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟು. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸು ನೆಗೆಟಿವ್, ಹಾಗಾದ್ರೆ ಮೈನಸ್ ಕಾಸ್ ಎಕ್ಸ್ ಹೋಲ್ ಪವರ್ ಆಡ್ ನಂಬರ್. ಹೌದಾ? ಮೈನಸ್ ಪವರ್ ಆಡ್ ಅಂದರೆ ಮೈನಸ್ ಅಲ್ಲ, ಅಂದರೆ ಕಾಸ್ ಪವರ್ ಆಡ್ ನಂಬರ್ ಎಕ್ಸ್ ಬರುತ್ತೆ, ಅಂದರೆ ಮೈನಸ್ ಎಫ್ ಆಫ್ ಎಕ್ಸ್ ಬರುತ್ತೆ. ಹೌದಾ? ಅಂದರೆ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಆಯಿತು, ಅಂದರೆ ಇಂಟಿಗ್ರೇಷನ್ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ? 0. ಹೌದಾ? ಹಾಗೆ ನೋಡಿ, ಇದು ಕಾಸ್ ಪವರ್ 2n ಪ್ಲಸ್ 1, 2n ಪ್ಲಸ್ 1 ಈಸ್ ಆಲ್ವೇಸ್ ಆಡ್ ಅಲ್ಲ, ಹಾಗಾದ್ರೆ ಇದು ಕಾಸ್ ಪವರ್ ಆಡ್ ಎಕ್ಸ್ ಇದೆ. ಹಿಂಗಂದ್ರೆ ಏನು ನಮಗಿದು? ಇದು ಆಡ್ ನಂಬರ್ ಇದು. ಹೌದಾ? ಹಾಗೆ ಕಾಸ್ ಪವರ್ ಆಡ್ ಎಕ್ಸ್ ಇದೆ, ಕಾಸ್ ಪವರ್ ಆಡ್ ಎಕ್ಸ್ ಇದೆ ಅಂದರೆ ಇದು ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ? 0. ಹೌದಾ? ನೋಡಿ, ಅದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಒಂದ್ಸಲ ಸಿ ಇ ಟಿಯಲ್ಲೆಲ್ಲ ಕಾಸ್ ಪವರ್ 5, ಕಾಸ್ ಪವರ್ 7 ಈ ಥರ ಎಲ್ಲ ಕೊಟ್ಟಿದ್ದಾರೆ. ಆಡ್ ನಂಬರ್ ಇತ್ತು ಅಂದರೆ ಡೈರೆಕ್ಟಾಗಿ 0 ಬರ್ಕೊಂಬಿಟ್ರೆ ಆಯಿತು. ಹೌದಾ? ಆಯ್ತಲ್ಲ? ಸೇಮ್ ಟೈಪ್ ಈವನ್ ಇದ್ರೂ ಸಿಂಪ್ಲಿಫೈ ಮಾಡ್ಬೋದು. ನೋಡಿ, ಇದನ್ನು ಕಾಸ್ ಪವರ್ ಈವನ್ ಇತ್ತು ಅಂದರೆ ಫಾರ್ ಎಕ್ಸಾಂಪಲ್ 0 ಟು ಪೈ ಕಾಸ್ ಪವರ್ 8 ಎಕ್ಸ್ ಡಿ ಎಕ್ಸ್ ಇತ್ತು ಅಂದ್ಕೊಳ್ಳಿ. ಇದು 0 ಬರೀಲಿಕ್ಕೆ ಬರಲ್ಲ, ಇದು ಆಡ್ ಇದೆ ತಾನೆ, ಈವನ್ ಇದೆ. ಆಡ್ ಇದ್ದರೆ ಮಾತ್ರ 0 ಬರೀಬೋದು. ನೋಡಿ, ಈವನ್ ಇತ್ತು ಅಂದರೆ ಇದನ್ನು ಡೈರೆಕ್ಟಾಗಿ ಹೇಗೆ ಬರೀರಿ ಅಂದರೆ 2 ಇಂಟು 0 ಟು ಪೈ ಬೈ 2 ಕಾಸ್ ಪವರ್ 8 ಎಕ್ಸ್ ಡಿ ಎಕ್ಸ್ ಬರೀಬೋದಾ? ಯಾಕೆ 2 ಇಂಟು ಬರ್ಕೊಂಡ್ವಿ ಅಂದರೆ ಅಲ್ಲಿ ಫಾರ್ಮುಲಾ ಬರ್ಕೊಂಡಿದ್ವಲ್ಲ, ಅದರಲ್ಲಿ ಇನ್ನೊಂದು ಫಾರ್ಮೆಟ್ ಇದ್ದಾರಲ್ಲ ಆ ಥರ ಬರ್ತದೆ ಅದು. ಅಂದರೆ ಇಲ್ಲಿ ಆ್ಯಕ್ಚುಲಿ ಇದು ಏನಾಗುತ್ತೆ ಅಂದರೆ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಫಾರ್ಮೆಟಲ್ಲಿ ಬರುತ್ತೆ. ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇತ್ತು ಅಂದರೆ 2 ಇಂಟು 0 ಟು a ಬರೀತಿದ್ವಿ, ಅಂದರೆ ಎಕ್ಸಾಕ್ಟ್ ಇದರದ್ದು ಹಾಫ್ ಬರೀಬೇಕು. ಹೌದಾ? ಇದ್ರದ್ದು ಹಾಫ್ ಏನು? ಪೈ ಬೈ 2 ತಾನೆ. ಇದಕ್ಕೆ ನೋಡಿ ಡೈರೆಕ್ಟ್ ಫಾರ್ಮುಲಾ ಗೊತ್ತಿದೆ, ಅದನ್ನ ಯೂಸ್ ಮಾಡಿದ್ರೆ ಆಯಿತು. ಯಾವ ಫಾರ್ಮುಲಾ ಅಂದರೆ 2 ಇಂಟು 8ನ ಹೇಗೆ ಬರಿಬೋದು ನಾವು? 8 ಮೈನಸ್ 1/8 ಅಂದರೆ 7/8 ಅಲ್ಲ, ಇಂಟು ನೆಕ್ಸ್ಟ್ ರೆಡ್ಯೂಸ್ ಮಾಡ್ತಾ ಹೋಗಬೇಕು, ಆಡ್ ನಂಬರ್ಸ್ ಬರಿತಾ ಹೋಗಬೇಕು, ಅಂದರೆ 5/6 ಇಂಟು 3/4 ಇಂಟು 1/2. ನೆಕ್ಸ್ಟ್ ಮಾಡಿದ್ರೆ ನೆಗೆಟಿವ್ ಹೋಗ್ಬಿಡುತ್ತಲ್ಲ, ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು, ಇಂಟು ಈವನ್ ನಂಬರ್ ಇತ್ತು ಅಂದರೆ 5/2. ಇದು ಸಿಂಪ್ಲಿಫೈ ಮಾಡ್ಕೊಂಡಾಗ ಏನು ಬರುತ್ತಲ್ಲ ಅದು ಆನ್ಸರ್ ಬರ್ತದೆ ಅಷ್ಟೇ. ಅಂದರೆ ನೋಡಿ, ಆಡ್ ಇತ್ತು ಅಂದರೆ ಯಾವಾಗಲೂ 0, ಈವನ್ ನಂಬರ್ ಇತ್ತು ಅಂದರೆ 2 ಇಂಟು ಬರ್ಕೊಂಡು ನೆಕ್ಸ್ಟ್ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಹೌದಾ? ಯಾಕೆ ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 24. ಇಫ್ ಬಾಕ್ಸ್ ಎಕ್ಸ್ ಡಿನೋಟ್ಸ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ದೆನ್ ಅಂತ ಹೇಳಿದ್ದಾರೆ. ನೋಡಿ, ಈಸಿ ಇದೆ. ಇಂಟಿಗ್ರೇಷನ್ ಫ್ರಮ್ 0 ಟು ಪೈ ಬೈ 6 1 minus cos 2x divided by 1 plus cos 2x derivative of x minus box x. ಹೌದಾ? ನೋಡಿ, ಆಲ್ರೆಡಿ ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಹೇಳಿದ್ವಿ, ಡಿರವೇಟಿವ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು 1 if x not belongs to z, 0 if x not belongs to z, ಇನ್ನೊಂದು does not exist if x belongs to z ಅಂತ ಹೇಳಿದ್ರು. ಹೌದಾ? ಯಾಕಂದರೆ ಬಾಕ್ಸ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಝೆಡ್. ಅದರ್ ದ್ಯಾನ್ ಝೆಡ್ ಅದರದ್ದು ಗ್ರಾಫ್ ಯಾವ ಥರ ಬರ್ತಿತ್ತು ಅಂದರೆ ಹೀಗೆ ಬರೋದು. ಹೌದಾ? ಅಂದರೆ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಬರುತ್ತೆ. ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್ ಬರುತ್ತೆ ಅಂದರೆ ಸ್ಲೋಪ್ ಈಸ್ ಆಲ್ವೇಸ್ 0. ಸ್ಲೋಪ್ ಈಸ್ 0 ಅಂದರೆ ಡೆರಿವೇಟಿವ್ 0. ಹೌದಾ? ಅದಕ್ಕೆ ಇದು ಬರ್ಕೊತಿದ್ವಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ 0 ಟು ಪೈ ಬೈ 6 ಇದೆ. ಪೈ ಅಂತ ಹೇಳಿದ್ರೆ ವ್ಯಾಲ್ಯೂ 3.1 ಬರುತ್ತೆ. 3.6 ಅಂತ ಹೇಳಿದ್ರೆ ಲೆಸ್ ದ್ಯಾನ್ 1 ಇದು. 0 ಟು ಲೆಸ್ ದ್ಯಾನ್ 1 ಅಂದರೆ ಇಂಟೀಜರ್ ಯಾವುದೂ ಬರೋಲ್ಲ. ಇಂಟೀಜರ್ ಬರಲ್ಲ ಅಂದರೆ ಇದು ಡಿಫ್ರೆನ್ಷನ್ ಏನಾಗುತ್ತೆ? 0. ಅದಕ್ಕೆ ಇದನ್ನ 0 ಟು ಪೈ ಬೈ 6 ಡಿರವೇಟಿವ್ ಆಫ್ ಎಕ್ಸ್ ಮೈನಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ನ ಏನು ಬೈತೀವಿ ಅಂದರೆ ಡಿ ಎಕ್ಸ್ ಅಂತ ಬೈತೀವಿ. ಡಿ ಎಕ್ಸು ಇದರ ಡಿರವೇಟಿವ್ 0 ಆಗಿಬಿಡುತ್ತೆ. ಹೌದಾ? 1 ಮೈನಸ್ ಕಾಸ್ 2x ಡೈರೆಕ್ಟ್ ಬರಿಬೋದಾ?
ಫಾರ್ಮುಲಾ ಇದು ಮೈನಸ್ ಇದೆ ಅಂದರೆ ಕಾಸ್ನ ಇನ್ ಟರ್ಮ್ಸ್ ಆಫ್ ಸೈನ್ ಬರಿತಿದ್ವಿ. 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್, ಇಲ್ಲಿ 1 ಪ್ಲಸ್ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ 1 ಕ್ಯಾನ್ಸಲ್ ಆಗ್ಬಿಡುತ್ತೆ. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ನೋಡಿ, 0 to π/6 ಮೈನಸ್ ಆಫ್ ಮೈನಸ್ ಪ್ಲಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ 2 ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. 2 ಕ್ಯಾನ್ಸಲ್ ಆಯಿತು. ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಅಂದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಹೌದಾ. 0 to π/6 tan ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಟ್ಯಾನ್ ಸ್ಕ್ವೇರ್ ಎಕ್ಸ್ ಇನ್ ಇಂಟಿಗ್ರೇಷನ್ ಡೈರೆಕ್ಟ್ ಗೊತ್ತಿಲ್ಲ, ಅದಕ್ಕೆ ನಾವು ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಬರೀಬೋದಾ. ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಇನ್ ಇಂಟಿಗ್ರೇಷನ್ ಟ್ಯಾನ್ ಎಕ್ಸ್ ಮೈನಸ್ 1 ಇನ್ ಇಂಟಿಗ್ರೇಷನ್ ಎಕ್ಸ್ ಫ್ರಮ್ 0 to π/6. ಅಪ್ಪರ್ ಲಿಮಿಟ್ ಅಂದ್ರೆ tan π/6 ಮೈನಸ್ π/6. ಲೋವರ್ ಲಿಮಿಟ್ ಅಂದರೆ tan 0 ಅಂದರೆ 0 ಮೈನಸ್ ಆಫ್ ಮೈನಸ್ ಪ್ಲಸ್ 0 ಹೌದಾ. tan π/6 ಅಂದರೆ tan 30 ಡಿಗ್ರಿ ಅಂದರೆ ಆನ್ಸರು 1/√3 ಮೈನಸ್ π/6 ಬರುತ್ತೆ ಆನ್ಸರ್ ಹೌದಾ. ಸೆಕೆಂಡ್ ಒಂದು ಬರುತ್ತಾ. ನೋಡಿ ಐಡಿಯಾ ಗೊತ್ತಾಗಬೇಕಷ್ಟೇ. ಇಲ್ಲಿ ಡಿಫ್ರೆನ್ಷಿಯೇಷನ್ ಐಡಿಯಾ ಯೂಸ್ ಮಾಡಿದ್ವಿ. ಡಿಫ್ರೆನ್ಷಿಯೇಷನ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಸ್ 0 if x does not belongs to z, dx does not exist ಹೌದಾ. ಯಾವಾಗ if x belongs to z ಅದು ಗೊತ್ತಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 25. if integration of dx by x plus x power 5 is equal to f of x ಕೊಟ್ಟಿದ್ದಾರೆ, then integration of x power 4 by x plus x power 5 dx ಅಂತ ಹೇಳಿದ್ದಾರೆ. ನೋಡ್ಕೊಳ್ಳಿ, ಇದನ್ನು ಈ ಫಾರ್ಮ್ಯಾಟಿಗೆ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಬೇಕಷ್ಟೆ, ಅವಾಗ ಬರುತ್ತೆ ನೋಡಿ. ಇಂಟಿಗ್ರೇಷನ್ ಆಫ್ x power 4 by x plus x power 5 ಅಂತ ಇದೆ ಹೌದಾ. ನೋಡಿ ಇದನ್ನು ಈಗ ಬರೀಬೋದಲ್ಲ. x power 4 by ಏನಾದ್ರು x ಕಾಮನ್ ತೊಗೊಂಡೆ ಅಂದರೆ 1 plus x power 4 dx. ನಾನು ನ್ಯೂಮರೇಟ್ರಲ್ಲಿ 1 ಬರೋ ಹಾಗೆ ಮಾಡ್ಕೊತೀನಿ, ಅಂದರೆ 1 plus x power 4 ಬರೋ ಹಾಗೆ. ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ 1 ಮಾಡ್ಕೊಂಡ್ವಿ ಅಂದರೆ ಈ ಥರ ಬರಿಬೋದು ನೋಡಿ. ಇಲ್ಲಿ ಯಾವ ಟರ್ಮ್ ಇದೆ ಅದೇ ಟರ್ಮ್ ಬರೋ ಹಾಗೆ ಮಾಡ್ಕೊತಾ ಇರೋದು. ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ 1 ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಪ್ಲಿಟ್ ಮಾಡಿದ್ವಿ ಅಂದರೆ 1 plus x power 4 by x into 1 plus x power 4 minus 1 by x into 1 plus x power 4 dx ಹೌದಾ. ಇದು ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಇಲ್ಲಿ ಇಂಟಿಗ್ರೇಷನ್ ಆಫ್ 1 by x ಮೈನಸ್ 1 by x ಇಂದ ಮಲ್ಟಿಪ್ಲೈ ಮಾಡಿದೆ x plus x power 5 dx ಹೌದಾ. ಇಂಟಿಗ್ರೇಷನ್ ಆಫ್ 1 by x ಅಂದರೆ log x ಮೈನಸ್ ಇದು ಇಂಟಿಗ್ರೇಷನ್ ಕೊಟ್ಟಿದ್ದಾರೆ 1 by x plus x power 5 ಇಂಟಿಗ್ರೇಷನ್ f of x ಅಲ್ಲ, ಯಾಕೆ ಇದು ಇಂಟಿಗ್ರೇಷನ್ f of x ಪ್ಲಸ್ ಕಾನ್ಸ್ಟೆಂಟ್ ಬರುತ್ತೆ ಅಷ್ಟೇ ಹೌದಾ. ಅಂದರೆ ಲಾಗ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಬರಬೇಕು. ಲಾಗ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಅಂದರೆ ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ ಹೌದಾ. ಅದೇ ನೋಡಿ ಇಲ್ಲಿ ಕೊಟ್ಟಿರೋದನ್ನು ಈ ಫಾರ್ಮ್ಯಾಟಿಗೆ ಚೇಂಜ್ ಮಾಡೋದು ಗೊತ್ತಾಗಬೇಕಷ್ಟೆ ಹೌದಾ. ಅಂದರೆ ಇಲ್ಲಿ ಎಕ್ಸ್ ಪವರ್ 4 by x plus x power 5 ಇತ್ತು, ಎಕ್ಸ್ ಕಾಮನ್ ಫ್ಯಾಕ್ಟರ್ ತೊಗೊಂಡ್ವಿ. ಇಲ್ಲಿ ಎಕ್ಸ್ ಪವರ್ 4 ಇದೆ, ಇಲ್ಲಿ ಎಕ್ಸ್ ಪವರ್ 4 ಇದೆ. ಸೇಮ್ ಮಾಡ್ಕೋಬೇಕು ಅಂತೇಳಿ ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ 1 ಮಾಡ್ಕೊಂಡ್ವಿ, ಸ್ಪ್ಲಿಟ್ ಮಾಡಿದ್ವಿ. ಇದು 1 by x ಗೊತ್ತಾಯಿತು, ಇದು ಈ ಫಾರ್ಮೆಟಲ್ಲಿ ಬಂತು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ ಅಷ್ಟೇ ಹೌದಾ. ಈಸಿ ಇದೆ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 26. ಲಿಮಿಟ್ n turns to infinity n by n square plus 1 square plus n by n square plus 2 square plus n by n square plus 3 square ಇದು ಅಪ್ ಟು 1 by 2n. ಇಲ್ಲಿ ನೋಡ್ಕೊಳ್ಳಿ, ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಡೈರೆಕ್ಟ್ ಫಾರ್ಮುಲಾ ಗೊತ್ತಿತ್ತು ಅಂದರೆ ಯೂಸ್ ಮಾಡ್ಕೋಬೋದು ಇಲ್ಲಿ. ಅದು ನೋಡಿ, ಇದು ಲಿಮಿಟ್ n turns to infinity ಅಂತೇಳಿ ಲಿಮಿಟ್ಸಲ್ಲೂ ಮಾಡ್ಕೊಂಡಿದ್ವಿ. ಅಲ್ಲಿ ಆ ಥರ ಇರ್ತಿತ್ತು ಅಂದರೆ ಡಿನಾಮಿನೇಟರ್ ಎಲ್ಲ ಸೇಮ್ ಇರ್ತಿತ್ತು ಅಂದರೆ ಅದನ್ನ LCM ತೊಗೊತಿದ್ವಿ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಿದ್ವಿ ಹೌದಾ. ಇಲ್ಲಿ ನಮಗೆ ಏನು ಗೊತ್ತಿರಬೇಕು ಅಂದರೆ ನೋಡಿ, ಲಿಮಿಟ್ n turns to infinity 1 by n into 1 by n into f of r by n. ನೋಡಿ ಇಲ್ಲಿ ಸಮೇಷನ್
1 by n into summation f of r by n where r is equal to 0 to n minus 1 ಅಥವಾ 1 to n ಬರಿಬೋದು is always is equal to integration from 0 to 1 f of x dx. Always is equal to integration from 0 to 1 f of x dx ಅಂತ ಬರೀತೀವಿ ಅಷ್ಟೇ. ಹೌದಾ? ನೋಡಿ ಈ ಐಡಿಯಾನು ಗೊತ್ತಿರಬೇಕು. ಮತ್ತು ನೀವು 0 to 1 ಯಾವ ಥರ ಬರ್ಕೊತೀವಿ ಅಂತೇಳಿ ಈ ಫಂಕ್ಷನ್ ಮೇಲೆ ಡಿಪೆಂಡ್ ಆಗ್ತದೆ. ಇದು ಯಾವಾಗಲೂ 0 to 1 ಇರಬೇಕಂತ ಏನೂ ಇಲ್ಲ. ಇಲ್ಲ ಆರ್ ಬೈ ಎನ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈಗ ಆರಿಗೆ ಎನ್ ಬರ್ಕೊಂಡೆ ಅಂದರೆ ಎನ್ ಬೈ ಎನ್ ಅಂದರೆ ಏನಾಯ್ತು ಇದು 1 ತಾನೆ. ನೋಡಿ ಅಪ್ಪರ್ ಲಿಮಿಟ್ ಬೇಕು ಅಂದರೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎನ್ ಬೈ ಎನ್ ಅಂದರೆ 1 ಬಂದ್ಬಿಡುತ್ತೆ. ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ 1 ಬೈ ಎನ್ ಆಗುತ್ತೆ. ಎನ್ ಟೆನ್ಸ್ ಟು ಇನ್ಫಿನಿಟಿ ಇದೆ. 1 ಬೈ ಇನ್ಫಿನಿಟಿ ಅಂದರೆ ಏನು ಬರುತ್ತೆ 0 ಇಲ್ಲಿ ಬರ್ತಾ ಇದೆ ಆಯ್ತಲ್ಲ. ನೋಡಿ ಈ ಥರ ಬರ್ಕೊಂಡ್ರೆ ಡೈರೆಕ್ಟಾಗಿ ಸಿಂಪ್ಲಿಫೈ ಆಗುತ್ತೆ. ಅದಕ್ಕೆ ಅದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಇಲ್ಲೇನಾದ್ರು ಈಗ ನಮಗೆ ಆರ್ ಈಕ್ವಲ್ ಟು 1 to 2n ಇತ್ತು ಅಂದ್ಕೊಳ್ಳಿ. ಆರ್ ಈಕ್ವಲ್ ಟು 1 to 2n ಇತ್ತು ಅಂದರೆ ಅವಾಗ ಇಲ್ಲೇನು ಬರುತ್ತೆ 2n by n ಆಗ್ಬಿಡುತ್ತೆ. ಅಂದರೆ ಅವಾಗ ಇದೇನು ಬರುತ್ತೆ ಇದು 2 ಆಗುತ್ತೆ. ಹೌದಾ? ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ಇದು ಗೊತ್ತಿರಲಿ ಫಾರ್ಮುಲಾಸು ಯಾವ ಥರ ಬರಿತಾ ಇದ್ದೀವಿ ಅಂತೇಳಿ. ಲಿಮಿಟ್ n tends to infinity 1 by n summation r is equal to 1 to 2n ಇತ್ತು ಅಂದ್ಕೊಳ್ಳಿ. f of r by n ದಟ್ ಈಸ್ ಈಕ್ವಲ್ ಟು ಇದು r ಇರೋದಾಗದಲ್ಲಿ 2n ಬರ್ಕೊಂಡ್ರೆ n ಕ್ಯಾನ್ಸಲ್ ಆಗಿ ಅಪ್ಪರ್ ಲಿಮಿಟ್ 2 ಬರುತ್ತೆ. 1 ಬರ್ಕೊಂಡೆ ಅಂದರೆ 1 by n ಎನ್ನಿಗೆ ಇನ್ಫಿನಿಟಿ ಬರ್ಕೊಂಡೆ ಅಂದರೆ ಹೌದಾ 0 ಆಗ್ಬಿಡುತ್ತಾನೆ. ಇದು ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈ ಥರ ಬರ್ಕೊಂಡು ಹೋಗ್ತೀವಿ ಅಷ್ಟೇ. ಅದಕ್ಕೆ ಈ ಅಪ್ಪರ್ ಲಿಮಿಟು ಲೋವರ್ ಲಿಮಿಟು ಬರಿಬೇಕಾದ್ರೂ ಇದನ್ನು ನೋಡ್ಕೋಬೇಕು. ಇದು ನೋಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ತೀವಿ ಆಯ್ತಲ್ಲ. ಹಾಗೆ ಈಗ ಇದು ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿ ಕೊಟ್ಟಿರೋದನ್ನ ನಾವು ಲಿಮಿಟ್ n ಟನ್ಸ್ ಟು ಇನ್ಫಿನಿಟಿ ಏನಿರೋದು n by n ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ n by n ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ n by n ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಹೌದಾ? ಲಾಸ್ಟ್ಗೆ 1 by 2n ಇದೆ ಅಲ್ಲ ಅದನ್ನ n by n ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಬರಿಬೋದಾ? ನೋಡಿ n ಸ್ಕ್ವೇರ್ ಪ್ಲಸ್ n ಸ್ಕ್ವೇರ್ ಅಂದರೆ 2n ಸ್ಕ್ವೇರ್ ಒಂದು n ಕ್ಯಾನ್ಸಲ್ ಆಗ್ಬಿಟ್ಟು 1 by 2n ಬರ್ತದೆ. ಹೌದಾ? ಇದು ನೋಡಿ ನಮಗೆ ಈ ಫಾರ್ಮ್ಯಾಟಿಗೆ ಚೇಂಜ್ ಮಾಡಬೇಕು ಅಂದರೆ ನನಗೇನಿರಬೇಕು 1 by n ಥರ ಬರಿಬೇಕು. ಹೌದಾ? ಹಾಗೆ ಇದರೊಳಗೆ ಒಂದು ಆರ್ತ್ ಟರ್ಮ್ ಬರಿತೀನಿ ನೋಡಿ. ಇದರಲ್ಲಿ ಆರ್ತ್ ಟರ್ಮ್ ಏನಾಗುತ್ತೆ ನೋಡಿ ಎಲ್ಲದರಲ್ಲಿ n by n ಸ್ಕ್ವೇರ್ ಕಾಮನ್ ಇರುತ್ತೆ. ನನಗೆ n by n ಸ್ಕ್ವೇರ್ ಆಗೇ ಬರಿತೀನಿ. ಇದೊಂದು ಚೇಂಜ್ ಆಗುತ್ತೆ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಆ ಥರ ಇದನ್ನ ಆರ್ ಸ್ಕ್ವೇರ್ ಬರಿತೀನಿ. ಹೌದಾ? ಇದು ಆರ್ತ್ ಟರ್ಮು. ಹಾಗೆ ನೋಡಿ ಇದನ್ನು ಹೇಗೆ ಬರಿತೀವಿ ಅಂದರೆ ಲಿಮಿಟ್ n ಟನ್ಸ್ ಟು ಇನ್ಫಿನಿಟಿ ಸಮೇಷನ್ r is equal to 1 to n by n ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಬರೀಬೋದಾ? ಆರಿಗೆ 1 ಬರ್ಕೊಂಡೋಗಿದ್ದು ಆರಿಗೆ 2 ಬರ್ಕೊಂಡೋಗಿದ್ದು. ಹೌದಾ? ಈ ಫಾರ್ಮ್ಯಾಟಿಗೆ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸಮೇಷನ್ ಆರ್ ಈಕ್ವಲ್ ಟು 1 to n ಬಂತು ನೋಡಿ. ಅದರಲ್ಲಿ 1 by n ಹೊರಗೆ ಬರಬೇಕು. ಹಾಗಾದ್ರೆ ಇದರಲ್ಲಿ 1 by n ಹೊರಗೆ ಬರಬೇಕು ಅಂತೇಳಿ ಇದರಲ್ಲಿ n ಸ್ಕ್ವೇರ್ ಕಾಮನ್ ತೆಗಿತೀನಿ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to n by n ಸ್ಕ್ವೇರ್ ಕಾಮನ್ ತೊಗೊಂಡೆ ಅಂದರೆ ಇದೇನಾಗ್ಬೋದು 1 ಪ್ಲಸ್ ಆರ್ ಸ್ಕ್ವೇರ್ ಬೈ n ಸ್ಕ್ವೇರ್. ಹೌದಾ? ಒಂದು n ಕ್ಯಾನ್ಸಲ್ ಆಗುತ್ತೆ. ನೋಡಿ ಇಲ್ಲಿ 1 by n ಬಂತಲ್ಲ 1 by n ಹೊರಗೆ ತೊಗೊಂಡೆ ಅಂದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 by n ಇಂಟು ಸಮೇಷನ್ ಆರ್ ಈಕ್ವಲ್ ಟು 1 to n 1 by 1 ಪ್ಲಸ್ ಆರ್ ಬೈ n ಹೋಲ್ ಸ್ಕ್ವೇರ್ ಬರೀಬೋದಲ್ಲ ಇದು. ಹಾಗೆ ಇದನ್ನು ಈ ಫಾರ್ಮ್ಯಾಟಲ್ಲಿ ಇದೆ ಅಂದ್ಕೊಂಡೆ ಅಂದರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1 by n ಇಂಟು ಎಫ್ ಆಫ್ ಸಮೇಷನ್ ಆರ್ ಇಸ್ ಈಕ್ವಲ್ ಟು 1 to n ಎಫ್ ಆಫ್ ಆರ್ ಬೈ n ಬರ್ಕೊಂಡೆ ಅಂದರೆ ನೋಡಿ ಇದೇ ಥರ ಇದೆಲ್ಲ 1 by n ಈ ಫಂಕ್ಷನ್ನ ಎಫ್ ಆಫ್ ಆರ್ ಬೈ n ಥರ ಬರ್ಕೊಂಡೆ ಅಂದರೆ ಇದಕ್ಕೆ ಆನ್ಸರ್ ಏನು ಗೊತ್ತಿದೆ ಫಾರ್ಮುಲಾ 0 to 1 ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಹಾಗಾದರೆ ಇಂಟಿಗ್ರೇಷನ್ ಫ್ರಮ್ 0 to 1 ನೋಡಿ ಆರ್ ಬೈ ಎನ್ ಬದಲಿ ಎಕ್ಸ್ ಬರಿಬೇಕು. ಆರ್ ಬೈ ಎನ್ ಬದಲಿ ಎಕ್ಸ್ ಬರ್ಕೊಂಡೆ ಅಂದರೆ 1 by 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಲ್ಲ ಡಿ ಎಕ್ಸ್. ನೋಡಿ ಇಲ್ಲಿ ಎಫ್ ಆಫ್ ಎಕ್ಸು ಎಫ್ ಆಫ್ ಆರ್ ಬೈ ಎನ್ ಅಂದರೆ ಇದು. ಈಗ ಆರ್ ಬೈ ಎನ್ ಬದಲಿ ಎಕ್ಸ್ ಬರ್ಕೊಂಡೆ ಅಂದರೆ 1 by 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರ್ತದೆ. ಹೌದಾ? ನೋಡಿ 1 by 1 ಪ್ಲಸ್ ಎಕ್ಸ್ ಸ್ಕ್ವೇರ್ನ ಇಂಟಿಗ್ರೇಷನ್ ಏನು ಗೊತ್ತಿರೋದು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಫ್ರಮ್ 0 to 1 ಅಪ್ಪರ್ ಲಿಮಿಟ್ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ 1 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 0 ಅಂದರೆ ಆನ್ಸರು ಪೈ ಬೈ 4 ಮೈನಸ್ 0 ಆಗಿಬಿಟ್ಟು ಪೈ ಬೈ 4 ಬರುತ್ತೆ. ಹೌದಾ? ಫಸ್ಟ್ ಒಂದು ಬರುತ್ತೆ ಆಯ್ತಲ್ಲ. ಅದು ನೋಡಿ ಇದು ಡಿಫ್ರೆಂಟ್ ಇದೆ. ಈ ಥರ ಫಾರ್ಮುಲಾ ಗೊತ್ತಿರಬೇಕು. ಜೊತೆ ನೋಡಿ ಯಾವಾಗಲೂ ಆರ್ತ್ ಟರ್ಮ್ ಬರ್ಕೊಳ್ಳಿ.
ಸಮೇಷನ್ ಆರ್ ಇಸ್ ಈಕ್ವಲ್ ಟು ಏನು ಬರ್ಕೋಬೇಕಂತ ನೋಡಬೇಕು. ಯಾಕಂದರೆ ಇಲ್ಲಿ ನೋಡಿ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ ಅಪ್ ಟು n ಸ್ಕ್ವೇರ್ ತನಕ ಇದೆ, ಅದಕ್ಕೆ ಆ ಥರ ಬರ್ಕೊಂಡಿದ್ವಿ. ಹೌದಾ? ಅವಾಗ ಆರ್ ಇಸ್ ಈಕ್ವಲ್ ಟು 1 to n ಗೊತ್ತಾಯಿತು. ನೆಕ್ಸ್ಟ್ ಇದೊಳಗೆ ನೋಡಿ 1/n ಹೊರಗೆ ಬರ್ಬೇಕು ತಾನೆ, ಎಲ್ಲದರಲ್ಲೂ ನೋಡಿ 1/n ಹೊರಗಿದೆ. ಯಾಕೆ ಡಿನಾಮಿನೇಟರ್ n ಸ್ಕ್ವೇರ್ ಕಾಮನ್ ತೊಗೊಂಡು 1/n ಹೊರಗೆ ಬರ್ಕೊಂಡ್ವಿ. ನೆಕ್ಸ್ಟ್ ಇದಿರುತ್ತಲ್ಲ ಅದನ್ನು f(r/n) ಅಂತ ಬರೆಯೋದು. ನಮಗೆ f(x) ಬೇಕಲ್ಲ, ಅದಕ್ಕೆ r/n ಎಕ್ಸಿಂದ ರಿಪ್ಲೇಸ್ ಮಾಡ್ಕೊಂಬಿಟ್ರೆ ಇಂಟಿಗ್ರೇಷನ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು. ಆಯ್ತಲ್ಲ, ಇದೊಂದು ಈ ಐಡಿಯಾ ಇರೋ ಪ್ರಾಬ್ಲಮ್ಸು ಗೊತ್ತಿರಬೇಕು. ಆಯ್ತಲ್ಲ, ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 27. ಇಂಟಿಗ್ರೇಷನ್ ಆಫ್ e ಪವರ್ x ಇಂಟು 1 + x ಬೈ ಕಾಸ್ ಸ್ಕ್ವೇರ್ e ಪವರ್ x ಇಂಟು x. ನೋಡಿ ಇದನ್ನೆಲ್ಲ ಡೈರೆಕ್ಟ್ ಬರೆಯೋಕ್ಕೆ ಗೊತ್ತಾಗಬೇಕು. e ಪವರ್ x ಇಂಟು 1 + x ಡಿವೈಡ್ ಬೈ ಕಾಸ್ ಸ್ಕ್ವೇರ್ e ಪವರ್ x ಇಂಟು x dx. ನೋಡಿ ಇದನ್ನು ಈಗ ಬರಿಬೋದಾ? 1/ಕಾಸ್ ಸ್ಕ್ವೇರ್ ಅಂದರೆ ಸೀಕೆಂಡ್ ಸ್ಕ್ವೇರ್ e ಪವರ್ x ಇಂಟು x ಇಂಟು ಇದನ್ನು ಮಲ್ಟಿಪ್ಲೈ ಮಾಡಿದೆ ಅಂದರೆ e ಪವರ್ x ಪ್ಲಸ್ e ಪವರ್ x ಇಂಟು x dx. ನೋಡಿ ಇದು ಡಿಫ್ರೆನ್ಷಿಯೇಷನ್ ಬರುತ್ತಾ, ಇದು ಫಸ್ಟ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಅಂದರೆ e ಪವರ್ x ಪ್ಲಸ್ ಸೆಕೆಂಡ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಫಸ್ಟ್ ಅಂದರೆ x ಇಂಟು e ಪವರ್ x ಬರುತ್ತೆ. ಅಂದರೆ ಇದರದ್ದು ಡಿಫ್ರೆನ್ಷಿಯೇಷನ್ ಇಲ್ಲಿದೆ ಅಲ್ಲ, ಹಾಗಾದ್ರೆ ಇದನ್ನು ಟಿ ಅನ್ಕೊಂಬಿಟ್ಟೆ ಅಂದರೆ ಟಿದು ಡಿಫ್ರೆನ್ಷನ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ವಿ. ಹಾಗಾದ್ರೆ ಇದೇನಾಗುತ್ತೆ, ಸೀಕೆಂಡ್ ಸ್ಕ್ವೇರ್ ಟಿ, ಸೀಕೆಂಡ್ ಸ್ಕ್ವೇರ್ ಟಿದು ಇಂಟಿಗ್ರೇಷನ್ ಟ್ಯಾನ್ ಟಿ ಅಂದರೆ e ಪವರ್ x ಇಂಟು x ಇದೆ ಪ್ಲಸ್ ಸಿ. ಹೌದಾ? ಟ್ಯಾನ್ ಆಫ್ e ಪವರ್ x ಇಂಟು x ಪ್ಲಸ್ ಸಿ ಬರ್ತದೆ. ಸೆಕೆಂಡ್ ಒಂದು ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ, ಇದು ಡೈರೆಕ್ಟ್ ಬರೆಯೋಕೆ ಗೊತ್ತಾಗಬೇಕು. ಸಬ್ಸ್ಟಿಟ್ಯೂಷನ್ ಏನು ತೊಗೊಳಕ್ಕೆ ಹೋಗಲ್ಲ ಇಲ್ಲಿ. ಈಗ ಸಿ ಇ ಟಿ ಎಲ್ಲ ನಾವು ಡೈರೆಕ್ಟ್ ಬರೆಯೋದು ಕಲ್ತ್ರೆ ಮಾತ್ರ ಫಾಸ್ಟಾಗಿ ಆಗ್ಬಿಡುತ್ತೆ. ಅದಕ್ಕೆ ಅದು ಪ್ರಾಕ್ಟೀಸ್ ಮಾಡಲೇಬೇಕಲ್ಲಿ. 28 ಇಂಟಿಗ್ರೇಷನ್ ಆಫ್ x dx ಬೈ x - 1 ಇಂಟು x - 2 ಇಸ್ ಈಕ್ವಲ್ ಟು. ಹೌದಾ? ನೋಡಿ ಪಾರ್ಷಿಯಲ್ ಫ್ರ್ಯಾಕ್ಷನ್ ಯೂಸ್ ಮಾಡ್ಕೋಬೇಕು. x ಬೈ x - 1 ಇಂಟು x - 2 ಇಸ್ ಈಕ್ವಲ್ ಟು ಇದನ್ನ a ಬೈ x - 1 ಪ್ಲಸ್ b ಬೈ x - 2. ಹೌದಾ? ಸೊ ಡೈರೆಕ್ಟಾಗಿ ಎ ಬಿ ಬರೆಯೋಕ್ಕೆ ಹೇಳ್ತಿದ್ವಲ್ಲ, ಎ ಅಂದರೆ ಏನು ಬರಿಬೋದು ನಾವು, x - 1ನ ರಿಮೂವ್ ಮಾಡಬೇಕು, ಎಕ್ಸಿಗೆ 1 ತೊಗೋಬೇಕು. ಹೌದಾ? ಅಲ್ಲಿ ಎಕ್ಸಿಗೆ 1 ತೊಗೊಂಡೆ ಅಂದರೆ 1/1 - 2 ಅಂದರೆ 1/-1 ಅಂದರೆ -1 ಬರುತ್ತೆ. ಬಿ ಅಂದರೆ ಏನು ಬರೀತಿದ್ವಿ, ಬಿ ಇದು ಡಿನಾಮಿನೇಟರ್ ರಿಮೂವ್ ಮಾಡಬೇಕು, x - 2 ರಿಮೂವ್ ಮಾಡಬೇಕು. ಇದು 0 ಆಗಬೇಕು ಅಂದರೆ ಎಕ್ಸಿಗೆ 2 ತೊಗೋಬೇಕು ತಾನೆ. ಅಲ್ಲಿ x - 2 ರಿಮೂವ್ ಮಾಡಿಬಿಟ್ಟು ಎಕ್ಸಿಗೆ 2 ಬರಿತೀನಿ ಅಂದರೆ 2/2 - 1 ಅಂದರೆ 2/1 ಅಂತ ಹೇಳಿದ್ರೆ 2 ಬರುತ್ತೆ. ಹೌದಾ? ದೇರ್ಫೋರ್ ಇಂಟಿಗ್ರೇಷನ್ ಆಫ್ x ಬೈ x - 1 ಇಂಟು x - 2 ಇಸ್ ಈಕ್ವಲ್ ಟು ಎ ಅಂದರೆ ವ್ಯಾಲ್ಯೂ ಏನಿರೋದು -1. ಹಾಗಾದ್ರೆ ಇಂಟಿಗ್ರೇಷನ್ ಆಫ್ -1/x - 1, ಬಿ ಅಂದರೆ 2 ಅಲ್ಲ, ಪ್ಲಸ್ 2/x - 2 dx. ಇಷ್ಟು ಬರುತ್ತಲ್ಲ. ಅದೇ ಇಂಟಿಗ್ರೇಷನ್ ಏನು ಬರುತ್ತೆ, ಮೈನಸ್ ಲಾಗ್ ಆಫ್ x - 1 ಪ್ಲಸ್ 2 ಕಾನ್ಸ್ಟೆಂಟ್ 1/x ಥರ ಇದೆಲ್ಲ ಇದ್ದದ್ದು ಇಂಟಿಗ್ರೇಷನ್ ಲಾಗ್ ಆಫ್ x - 2 ಪ್ಲಸ್ ಸಿ. ಹೌದಾ? ಸೇಮ್ ಐಡಿಯಾ ಯೂಸ್ ಮಾಡೋದು ಪಿ ಯು ಅಲ್ಲೂ ಮಾಡ್ಕೊಂಡಿದ್ದೀವಿ, ಪಾರ್ಷಿಯಲ್ ಫ್ರ್ಯಾಕ್ಷನ್ ಯೂಸ್ ಮಾಡ್ಕೊಂಡು ಮಾಡೋದು. ನೋಡಿ ಇದನ್ನೇ ಅಲ್ಲಿ ಸಿಂಪ್ಲಿಫೈ ಮಾಡಿದ್ದಾರೆ ಅಷ್ಟೇ. ಇದನ್ನು ಈಗ ಬರೀಬೋದಾ, ಮೈನಸ್ ಲಾಗ್ ಆಫ್ x - 1 ಪ್ಲಸ್ ಎನ್ ಲಾಗ್ ಎಮ್ ಅಂತಿದೆ. ಈಗ ಲಾಗ್ ಎಮ್ ಪವರ್ ಎನ್ ಅಲ್ಲಿ ಬರಿತೀವಿ. ಹೌದಾ? ಇದು ನೋಡಿ ಲಾಗ್ ಎಮ್ ಮೈನಸ್ ಲಾಗ್ ಎನ್ ಥರ ಇದೆ. ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಬೈ ಎನ್ ಅಲ್ಲ, x - 2 ಹೋಲ್ ಸ್ಕ್ವೇರ್ ಬೈ x - 1 ಪ್ಲಸ್ ಸಿ. ಇಷ್ಟು ಬರುತ್ತೆ. ಲಾಗ್ ಆಫ್ x - 2 ಹೋಲ್ ಸ್ಕ್ವೇರ್ ಬೈ x - 1 ಪ್ಲಸ್ ಸಿ ಅಂದರೆ ಸೆಕೆಂಡ್ ಒಂದು ಬರುತ್ತಲ್ಲ, ಇದೆ ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 29. ಇಂಟಿಗ್ರೇಷನ್ ಆಫ್ dx ಬೈ x ಇಂಟು x ಸ್ಕ್ವೇರ್ ಪ್ಲಸ್ 1. ಇದನ್ನು ಅಷ್ಟೇ ಬೈ ದ ಮೆಥಡ್ ಆಫ್ ಪಾರ್ಷಿಯಲ್ ಫ್ರ್ಯಾಕ್ಷನ್ ಮಾಡ್ಕೋಬೋದು. ಅದನ್ನು ಡೈರೆಕ್ಟಾಗೂ ಬರೀಬೋದು. ಇನ್ನು ಡೈರೆಕ್ಟಾಗಿ ಬರೆಯೋದು ಗೊತ್ತಾಯ್ತು ಅಂದರೆ ಸ್ವಲ್ಪ ಬೇಗ ಆಗುತ್ತೆ. ಪಾರ್ಷಿಯಲ್ ಫ್ರ್ಯಾಕ್ಷನ್ ಯೂಸ್ ಮಾಡ್ಬೋದು. ಇಂಟಿಗ್ರೇಷನ್ ಆಫ್ dx ಬೈ x ಇಂಟು x ಸ್ಕ್ವೇರ್ ಪ್ಲಸ್ 1. ಹೌದಾ? ನೋಡಿ ಇಲ್ಲಿ 1 ಪ್ಲಸ್ x ಸ್ಕ್ವೇರ್ ಇದೆ, ಇಲ್ಲಿ ಬರೀ 1 ಇದೆ ತಾನೆ.
ಈಗ ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ ಎಕ್ಸ್ ಸ್ಕ್ವೇರ್ ಮಾಡ್ಕೊಂಡ್ಬಿಡ್ತೀನಿ. 1 + x² - x² x ಇಂಟು x² + 1 dx ಬರೀಬೋದಾ? ಸ್ಪ್ಲಿಟ್ ಮಾಡಿದೆ ಅಂದರೆ 1 + x² x ಇಂಟು x² + 1 ಮೈನಸ್ x² x ಇಂಟು x² + 1 dx. ನೋಡಿ ಇದು ಕ್ಯಾನ್ಸಲ್ ಆಗಿದೆ ಏನು ಬರ್ತದೆ? ಇಂಟಿಗ್ರೇಷನ್ ಆಫ್ 1/x ಮೈನಸ್ ಒಂದು x ಕ್ಯಾನ್ಸಲ್ ಆಗ್ಬಿಟ್ಟು x² + 1 dx ಹೌದಾ? ನೋಡಿ ಇದಂತೆ ಇಂಟಿಗ್ರೇಷನ್ ಡೈರೆಕ್ಟ್ ಗೊತ್ತಿದೆ. ಇಂಟಿಗ್ರೇಷನ್ ಆಫ್ 1/x ಅಂದ್ರೆ log x ಬರಿತಿದ್ವಿ ಹೌದಾ? ಅದೇ ಇದನ್ನು ಹೇಗೆ ಮಾಡ್ಕೊತೀವಿ ನೋಡಿ. ಡಿನಾಮಿನೇಟರ್ ಅಂಡ್ ಆ್ಯಕ್ಚುಲಿ ಡಿಫ್ರೆನ್ಸಿಯೇಷನ್ ಏನು? 2x ತಾನೆ, ಅದನ್ನು ಈ ಫಾರ್ಮ್ಯಾಟಿಗೆ ಚೇಂಜ್ ಮಾಡ್ಬೋದು. f'(x/f(x) dx ಇತ್ತು ಅಂದರೆ ಇದಕ್ಕೆ ಡೈರೆಕ್ಟ್ ಆನ್ಸರು log mod f(x + c) ಬರಿತೀವಿ ಹೌದಾ? ಹಾಗಾದರೆ ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್ 2x ಬರಬೇಕು ಅಂದರೆ ಇಲ್ಲಿ ಏನು ಮಾಡ್ಕೊತೀವಿ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 2 ಹೌದಾ? ಹಾಗಾದ್ರೆ ಆನ್ಸರು 1/x ಇನ್ ಇಂಟಿಗ್ರೇಷನು log mod x ಮೈನಸ್ ಹಾಫ್ ಇಂಟು ಡಿನಾಮಿನೇಟರ್ ಡಿಫ್ರೆನ್ಷನ್ ನ್ಯೂಮರೇಟರ್ ಇದೆ log mod x² + 1 + c. ಇಷ್ಟು ಬರುತ್ತೆ ಆನ್ಸರ್ ಅಷ್ಟೇ. ಫಸ್ಟ್ ಒಂದು ಬರುತ್ತಲ್ಲ ನೋಡಿ, ಅಲ್ಲಿ CET ಎಷ್ಟೊಂದು ಸಲ ಮಾಡ್ಲಸ್ ಬರೀಬೇಕು ಅಂತೇನಿಲ್ಲ, ಲಾಗ್ ಬರ್ಕೊತಾರೆ ಅಂದರೆ ಇಲ್ಲಿ ಏನು ಅಂಡರ್ಸ್ಟುಡ್ ಅಂದರೆ ಇದು ಡಿಫೈನ್ ಆಗುತ್ತೆ. ಡಿಫೈನ್ ಆಗುತ್ತೆ ಅಂದರೆ ಇದು >0 ಇರುತ್ತೆ ಅಂತೇಳಿ ಹೌದಾ? ಈಗ ಐಡಿಯಾ ಗೊತ್ತಿರಬೇಕಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 30. ಇಂಟಿಗ್ರೇಷನ್ ಆಫ್ √(1 + x² dx = ನಾವು ಡೈರೆಕ್ಟ್ ಬರೀತಿದ್ವಿ, ಫಾರ್ಮುಲಾಸ್ ಗೊತ್ತಿರಬೇಕಷ್ಟೇ. ನಮಗೆ ಯಾವ ಫಾರ್ಮುಲಾ ಗೊತ್ತಿದೆ ಅಂದರೆ ಇಂಟಿಗ್ರೇಷನ್ ಆಫ್ √(a² - x² dx. ಇದನ್ನು ಯಾವ ಥರ ನೆನ್ಪಿಡ್ಕೋಬೇಕಂತಲೂ ಹೇಳಿದ್ವಿ. √(a² + x² dx ಇನ್ನೊಂದು √(x² - a² dx ಹೌದಾ? ಪಿ ಯು ಅಲ್ಲಿ ಬೈ ಪಾರ್ಟ್ಸಲ್ಲಿ ಇದನ್ನೆಲ್ಲ ಪ್ರೂವ್ ಮಾಡ್ಕೊಂಡಿರ್ತೀವಿ, ಜಸ್ಟ್ ಐಡಿಯಾ ಗೊತ್ತಿರಲಿ. √(a² - x² ಇಂಟಿಗ್ರೇಷನ್ ಹೇಗೆ ಬೈತಿದ್ವಿ ಅಂದರೆ ಡೈರೆಕ್ಟಾಗಿ ಎಲ್ಲದಕ್ಕೂ x/2ನೇ ಬರೀಬೇಕು, ಫಿಕ್ಸ್ಡ್ ಇದು. ನೆಕ್ಸ್ಟ್ ಇಲ್ಲಿ ಏನಿರುತ್ತಲ್ಲ ಅದನ್ನೇ ಬರೀತಿದ್ವಿ, √(a² - x² ಬರಿತೀವಿ. ಇಲ್ಲಿ √(a² + x², √(x² - a². ಹೌದಾ? ನೆಕ್ಸ್ಟ್ ನೋಡಿ, ಇಲ್ಲಿ +a² ಇತ್ತು ಅಂದರೆ +a²/2 ಬರೀಬೇಕು, -a² ಇತ್ತು ಅಂದರೆ -a²/2 ಬರೀಬೇಕು. ನೋಡಿ ಇವೆರಡಕ್ಕೂ +a² ಇದಲ್ಲ, ಅದಕ್ಕೆ +a²/2 ಬರಿತೀವಿ. ಇದಕ್ಕೆ ಮೈನಸ್ ಇದೆ, ಅದಕ್ಕೆ -a²/2. ನೋಡಿ ಫಾರ್ಮುಲಾ ಯಾವ ಥರ ಬರೀತಾ ಇದೀವಿ ಅಂತ ಗೊತ್ತಾಗಬೇಕು. ಎಲ್ಲದಕ್ಕೂ x/2 ಸೇಮು, ಆಮೇಲೆ ಏನಿರುತ್ತೆ ಅದನ್ನು ಬರೆಯೋದು, ಪ್ಲಸ್ ಇದ್ದರೆ ಪ್ಲಸ್ಸು, ಮೈನಸ್ ಇದ್ದರೆ ಮೈನಸ್ ಹೌದಾ? ನೆಕ್ಸ್ಟು ಇದನ್ನು ನೆಕ್ಸ್ಟ್ ಡಿನಾಮಿನೇಟರ್ ಇದ್ದಾಗ ಏನು ಇಂಟಿಗ್ರೇಷನ್ ಇದಲ್ಲ ಅದನ್ನು ಬರೀತಾ ಹೋಗ್ಬೇಕು. ಅಂದರೆ ಇಲ್ಲಿ sin ಇನ್ವರ್ಸ್ ಆಫ್ x/a ಬರಿತೀವಿ, ಇಲ್ಲಿ +c. ಇದಕ್ಕೆ log of modulus of x plus √(a² + x² + c). ಇದಕ್ಕೆ log of modulus of x plus √(x² - a² + c). ಹೌದಾ? ಈ ಥರ ಬರ್ಕೊತೀವಿ ಅಷ್ಟೇ. ಈಗ ಐಡಿಯಾ ಗೊತ್ತಿರಲಿ ಈ ಫಾರ್ಮುಲಾಸು. ನೋಡಿ ಇದನ್ನು ಈ ಫಾರ್ಮೆಟಲ್ಲಿದೆ, ಎ ಇರೋ ಪ್ಲೇಸಲ್ಲಿ 1 ಇದೆ. ದೆರ್ಫೋರ್ ಇಂಟಿಗ್ರೇಷನ್ ಆಫ್ √(1 + x² dx = ಏನು ಬರೀಬೇಕು? x/2 ಇಂಟು √(, ಇಲ್ಲೇನಿರುತ್ತಲ್ಲ ಅದು 1 + x² + 1 ಇದೆ, ಅದಕ್ಕೆ ಪ್ಲಸ್ 1/2 ಇಂಟು ಈ ಡಿನಾಮಿನೇಟರ್ ಇತ್ತು ಅಂದರೆ log of modulus of x plus √(1 + x² + c ಬರ್ತದೆ ಅಷ್ಟೇ ಹೌದಾ? ನನ್ನ ಆನ್ಸರು x/2 ಇಂಟು √(1 + x² + ಹಾಫ್ ಇಂಟು log of modulus of x plus √(1 + x² + c). ಫಸ್ಟ್ ಒಂದು ಬರ್ತದೆ ಅಷ್ಟೇ ಹೌದಾ? ನೆಕ್ಸ್ಟು ಪ್ರಾಬ್ಲಮ್ ನಂಬರ್ 31. ಇಂಟಿಗ್ರೇಷನ್ ಆಫ್ x² - 8x + 7 dx = ಹೌದಾ? ನೋಡಿ ಇದನ್ನು ಅಷ್ಟೇ, ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡ್ಕೋಬೇಕು. x² - 8x + 7 = ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮೆಥಡ್ ಮಾಡಬೇಕು ಅಂದ್ರೆ ಏನಂತ ಹೇಳಿದ್ವಿ? x² ಕೋಎಫಿಷಿಯಂಟ್ ಈಸ್ ಆಲ್ವೇಸ್ = 1. ಡಿವೈಡ್ ದ x ಕೋಎಫಿಷಿಯಂಟ್ ಬೈ 2 ಅಂತ ಹೇಳ್ತೀವಿ. ಇಲ್ಲಿ x ಕೋಎಫಿಷಿಯಂಟ್ ಏನಿದೆ ಅದು ಡಿವೈಡ್ ಬೈ 2 ಮಾಡಬೇಕು. ಡಿವೈಡ್ ದ x ಕೋಎಫಿಷಿಯಂಟ್ ಬೈ 2 ಅಂದರೆ 4 ಬರುತ್ತಲ್ಲ, therefore add and subtract 4² + 7 as it is. ಇದು ಯಾವ ಫಾರ್ಮೆಟಲ್ಲಿ ಇರುತ್ತೆ ಅಂದರೆ a - b ಹೋಲ್² ಅಲ್ಲ, therefore x - 4 ಹೋಲ್² -16 + 7 ಅಂದರೆ x - 4 ಹೋಲ್²
9 ಬರುತ್ತೆ ಹೌದಾ. ಹಾಗಾದ್ರೆ x minus 4 whole square minus 3 square by 3. Therefore, integration I is equal to integration of x square minus 8x plus 7 dx is equal to integration of x minus 4 whole square minus 3 square. ಹೌದಾ. ನೋಡಿ ಆ್ಯಕ್ಚುಲಿ ಒಂದು ರೂಟ್ ಬರ್ಬೇಕು ಇದಕ್ಕೆ, ರೂಟ್ ಮಿಸ್ ಆಗಿದೆ, ಅಲ್ಲಿ ರೂಟ್ ಬರ್ಕೊಂಡಿದೆ. ಇಲ್ಲ ಡೈರೆಕ್ಟಾಗಿ ಮಾಡ್ಕೊಂಬಿಡ್ಬೋದು, ಅದನ್ನ ಸ್ಪ್ಲಿಟ್ ಮಾಡ್ಕೊಂಡು x³ / 3 - 8x² / 2 + 7x ಬರೆದ್ಬಿಟ್ರೆ ಅದೇ ಆನ್ಸರ್ ಆಗುತ್ತೆ. ಹೌದಾ. ಅಲ್ಲಿ ನೋಡಿ, ಇಲ್ಲಿ ಆನ್ಸರ್ಸಲ್ಲೆಲ್ಲ ರೂಟ್ ಇದೆ ಅಲ್ಲ, ಇದು ಕ್ವಶನ್ ಮಿಸ್ಟೇಕ್ ಆಗಿದೆ, ಇಲ್ಲೊಂದು ರೂಟ್ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಅದು ಮಾಡ್ಬೋದು. ಈಗ ಪ್ರೀವಿಯಸ್ ಫಾರ್ಮ್ಯಾಟಲ್ಲಿದೆ x/2 ಬರ್ಕೊಂಡೆ ಅಂದರೆ x - 4/2 ಇಂಟು ಇಲ್ಲೇನಿರುತ್ತಲ್ಲ ಅದು ಬರೀಬೇಕು, ರೂಟ್ ಆಫ್ x - 4 whole square minus 3 square ಮೈನಸ್ ಇದೆ, ಅದಕ್ಕೆ -a² / 2 ಅಲ್ಲ, -3² / 2 ಇಂಟು ರೂಟ್ ಆಫ್ x² - a² ಅಂದರೆ ಲಾಗ್ ಆಫ್ ಮಾಡಲಸ್ ಆಫ್ x ಇರೋ ಪ್ಲಸ್ಸಲ್ಲಿ x - 4 ಇದೆ, ಪ್ಲಸ್ ಇಲ್ಲೇನಿರುತ್ತಲ್ಲ ಅದನ್ನೇ ಬರೀಬೇಕು, x - 4 whole square minus 3². ಹೌದಾ. ನೋಡಿ, ಹಾಗಾದ್ರೆ ಇದು x - 4/2 ಇಂಟು ರೂಟ್ ಆಫ್ x - 4 whole square minus 3² ಬದಲು ಇದನ್ನೇ ಬರೀಬೋದಲ್ಲ, x² - 8x + 7 minus 9/2 ಇಂಟು ಲಾಗ್ ಆಫ್ ಮಾಡಲಸ್ ಆಫ್ x - 4 ಪ್ಲಸ್ ರೂಟ್ ಆಫ್ ಇದನ್ನು ಹೇಗೆ ಬರೀಬೋದು, x² - 8x + 7 ಪ್ಲಸ್ c ಬರುತ್ತೆ. ಹೌದಾ. ಆನ್ಸರ್ ಏನು ಬರ್ಬೋದು, ಹಾಫ್ ಇಂಟು x - 4 ಇಂಟು ರೂಟ್ ಆಫ್ x² - 8x + 7 -9/2 ಇರಬೇಕು, ಇಲ್ಲಿದೆ -9/2 ಅಂತೇಳಿ ಇದು ಬರುತ್ತೆ ಆನ್ಸರ್, ಫೋರ್ತ್ ಒಂದು. ಹೌದಾ. ನೋಡಿ, ಅದು ಕ್ವಶನ್ನ ರೂಟ್ ಬರ್ಕೊಂಡಿರಿ, ರೂಟ್ ಏನಾದ್ರು ಇರಲಿಲ್ಲ ಅಂದರೆ ಡೈರೆಕ್ಟಾಗಿ ಮಾಡ್ಕೋಬೋದು. ನೋಡಿ, ಬರೀ ಇಷ್ಟೇ ಇತ್ತು ಅಂದರೆ ಇದು ಇಂಟಿಗ್ರೇಷನ್ ಏನು, x² ಇಂಟಿಗ್ರೇಷನ್ x³ / 3 - 8 ಇಂಟು x ಇಂಟಿಗ್ರೇಷನು x² / 2 + 7x + c ಅಥವಾ x³ / 3 - 4x² + 7x + c ಬಂದ್ಬಿಡುತ್ತಲ್ಲ. ರೂಟ್ ಇರಲಿಲ್ಲ ಅಂದರೆ ಡೈರೆಕ್ಟ್ ಈ ಥರ ಬರುತ್ತೆ ಆನ್ಸರು, ಇಲ್ಲಿ ರೂಟ್ ಇತ್ತು ಅಂದರೆ ಫೋರ್ತ್ ಒಂದು ಬರ್ತದೆ. ಹೌದಾ. ನೋಡಿ, ಈ ಥರದ್ದು ಮಾಡ್ಕೊಂಡಿದ್ವಿ PU ಅಲ್ಲಿ, ಐಡಿಯಾ ಗೊತ್ತಿರಲಿ. ಕಂಪ್ಲೀಟಿಂಗ್ ನೀವು ಸ್ಕ್ವೇರ್ ಮೆಥಡ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ತೀವಿ ಅಷ್ಟೇ. ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ 32. ಇಂಟಿಗ್ರೇಷನ್ ಆಫ್ cos 2x - cos 2θ ಬೈ cos x - cos θ dx is equal to. ನೋಡಿ, ಇದು ಸೇಮ್ ಪ್ರಾಬ್ಲಮ್ PU ಅಲ್ಲೂ ಮಾಡ್ಕೊಂಡಿದ್ವಿ, PU ಅಲ್ಲೂ ಇಂಪಾರ್ಟೆಂಟ್ ಅಂತಲೇ ಹೇಳಿದ್ವಿ. ಹೌದಾ, ಗೊತ್ತಿರಬೇಕು. ಇದನ್ನ ಆ್ಯಕ್ಚುಲಿ ಯಾವ ಥರ ಬರಿತಾ ಇದ್ವಿ ಅಂದರೆ ಇಂಟಿಗ್ರೇಷನ್ ಆಫ್ cos 2x - cos 2θ ಬೈ cos x - cos θ dx. ಹೌದಾ. ನ್ಯೂಮರೇಟರ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಚೇಂಜ್ ಮಾಡ್ತಿದ್ವಿ. cos 2x ಅಂದರೆ 2 cos² x - 1 ಮೈನಸ್ cos 2θ ಅಂದರೆ 2 cos² θ - 1 ಬೈ cos x - cos θ dθ. ಹೌದಾ. ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದರೆ ಏನು ಬರುತ್ತೆ, 2 cos² x - 1 ಮೈನಸ್ 2 cos² θ -1 ಬೈ cos x - cos θ dθ. -1 + 1 ಕ್ಯಾನ್ಸಲ್, ಎರಡರಲ್ಲೂ 2 ಕಾಮನ್ ತೊಗೊಂಡೆ ಅಂದರೆ cos² x - cos² θ ಬೈ cos x - cos θ dθ. ಈಗ ಯಾವ ಫಾರ್ಮೆಟಲ್ಲಿದೆ, ನ್ಯೂಮರೇಟರ್ a² - b² ಥರ ಇದೆಯಲ್ಲ, a - b ಇಂಟು a + b ಬರೀಬೋದು, ಡಿವೈಡ್ ಬೈ cos x - cos θ dθ. ಎರಡು ಕ್ಯಾನ್ಸಲ್ ಆಯಿತು. ಸ್ಪ್ಲಿಟ್ ಮಾಡಿದ್ವಿ ಅಂದರೆ 2 ಇಂಟು ಇಂಟಿಗ್ರೇಷನ್ ಆಫ್ cos x dx. ನೋಡಿ, cos θನೇ ಕಾನ್ಸ್ಟೆಂಟ್, ಅದನ್ನು ಹೊರಗೆ ತೊಗೊತೀವಿ, ಇಂಟಿಗ್ರೇಷನ್ ಆಫ್ 1 dx. ಹೌದಾ, dx ಇದು, ಸಾರಿ. ಹೌದಾ. ಅಲ್ಲಿ ಏನು ಬರುತ್ತೆ, 2 ಇಂಟು ಇಂಟಿಗ್ರೇಷನ್ ಆಫ್ cos x ಅಂದರೆ sin x ಪ್ಲಸ್ cos θ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ x ಪ್ಲಸ್ c ಬರ್ತದೆ. 2 ಇಂಟು sin x ಪ್ಲಸ್ x cos θ ಪ್ಲಸ್ c ಬರ್ತದೆ. 2 ಇಂಟು sin x ಪ್ಲಸ್
ಎಕ್ಸ್ ಕಾಸ್ ಥೀಟಾ ಪ್ಲಸ್ ಸಿ ಹೌದಾ, ಅದೇ ಆಪ್ಷನ್ ಫಸ್ಟ್ ಒಂದು ಬರುತ್ತೆ ಹೌದಾ. ಈಸಿದೆ. ಸೇಮ್ ಪ್ರಾಬ್ಲಮ್ ಆಲ್ರೆಡಿ ಪಿ ಯು ಅಲ್ಲೂ ಮಾಡ್ಕೊಂಡಿದ್ವಿ, ಐಡಿಯಾ ಗೊತ್ತಿರಬೇಕು. ಪಿ ಯುದು 2 ಪ್ರಾಬ್ಲಮ್ ರಿಪೀಟ್ ಆಯ್ತಲ್ಲಿ, ಅದನ್ನು ಇಂಪಾರ್ಟೆಂಟ್ ಅಂತ ಹೇಳಿದ್ವಿ. ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಬೈ ರೂಟ್ ಟ್ಯಾನ್ ಎಕ್ಸ್ ಡಿ ಎಕ್ಸ್ ಅಂತ ಮಾಡ್ಕೊಂಡಿದ್ವಿ ಹೌದಾ, ಅದನ್ನು ಗೊತ್ತಿರಬೇಕು. ಅದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿರ್ತೀವಿ ಹೌದಾ. ನೆಕ್ಸ್ಟು 33. ಇದೊಂದು ಡಿಫ್ರೆಂಟ್ ಇದೆ. ಈ ಥರದ ಸೇಮ್ ಒಂದು ಪ್ರಾಬ್ಲಮು ಪಿ ಯು ಅಲ್ಲಿ ಮಾಡ್ಕೊಂಡಿರ್ತೀವಿ, ಅಲ್ಲಿ ಹೇಳಿದ್ದೀವಿ, ಐಡಿಯಾ ಗೊತ್ತಿರಬೇಕು. ನೋಡಿ 2 ಸೇಮ್ ಇತ್ತು ಅಂದರೆ ಸೈನ್ ಇತ್ತು ಅಂದರೆ ನೋಡಿ ಇಲ್ಲಿ 2 ಸೇಮ್ ಇತ್ತು ಅಂದರೆ ಸೈನ್ ಆಫ್ ಎ ಪ್ಲಸ್ ಬಿ ಥರ ಬರ್ಕೋಬೇಕಲ್ಲಿ. ಇಲ್ಲಿ 2 ಬೇರೆ ಬೇರೆ ಇತ್ತು ಅಂದರೆ ಕಾಸ್ ಆಫ್ ತೊಗೋಬೇಕು, ಅದು ನಮಗೆ ಐಡಿಯಾ ಗೊತ್ತಿರಬೇಕು. ನೋಡಿ 33 ಈಗ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಸೈನ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ಬಿ ಬರುತ್ತೆ ಹೌದಾ. ನೋಡಿ ನಾನು ಹೇಗೆ ಬರ್ಕೊತೀನಿ ಅಂತೇಳಿ ಈಗ ನ್ಯೂಮರೇಟರ್ನ ಸೈನ್ ಆಫ್, ನೋಡಿ ಇವೆರಡು ಸಪ್ರಾಕ್ಟ್ ಮಾಡಿದರೆ ಎಕ್ಸ್ ಕ್ಯಾನ್ಸಲ್ ಆಗುತ್ತಲ್ಲ, 2 ಸಪ್ರಾಕ್ಟ್ ಮಾಡಿದ್ರೆ ಎಕ್ಸ್ ಕ್ಯಾನ್ಸಲ್ ಆಗುತ್ತಾನೆ. ಈಗ ಸಪ್ರಾಕ್ಟ್ ಮಾಡ್ಕೋಬೇಕು ಅಂದರೆ ಎಕ್ಸ್ ಮೈನಸ್ ಎ ಮೈನಸ್ ಆಫ್ ಎಕ್ಸ್ ಮೈನಸ್ ಬಿ ಡಿವೈಡ್ ಬೈ ಸೈನ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ಬಿ ಡಿ ಎಕ್ಸ್. ನೋಡಿ ಇಲ್ಲಿ ಇನ್ನೂ ಬರೆಯೋದು ಜಸ್ಟ್ ಐಡಿಯಾ ಗೊತ್ತಿಲ್ಲ ಯಾವ ಥರ ಬರೀತಾ ಇದ್ದೀನಿ ಅಂತ. ನ್ಯೂಮರೇಟರ್ ಕಾನ್ಸ್ಟೆಂಟ್ ಬರುವಾಗ ಬರೀಬೇಕು ಅಂದರೆ ಎಕ್ಸ್ ಕ್ಯಾನ್ಸಲ್ ಆಗಲೇಬೇಕು. ಇವೆರಡರೊಳಗೂ ಎಕ್ಸ್ ಕ್ಯಾನ್ಸಲ್ ಆಗಬೇಕು ಅಂದರೆ ಇವೆರಡು ಸಪ್ರಾಕ್ಟ್ ಮಾಡಬೇಕು. ಹಾಗಾದ್ರೆ ಸಪ್ರಾಕ್ಟ್ ಮಾಡಿದಾಗ ಇಲ್ಲಿ ಆ್ಯಕ್ಚುಲಿ ರಿಸಲ್ಟ್ ಏನು ಬರುತ್ತೆ, ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು, ಮೈನಸ್ ಆಫ್ ಮೈನಸ್ ಪ್ಲಸ್ ಬಿ ಮೈನಸ್ ಎ ಅಂದರೆ ಬಿ ಮೈನಸ್ ಎ ಆಗುತ್ತಾನೆ ಅದು ಹೌದಾ. ನೋಡಿ ಅದಕ್ಕೆ ಅಲ್ಲಿ 1 ಬೈ ಸೈನ್ ಬಿ ಮೈನಸ್ ಎ ಬೈತೀವಿ. ನೋಡಿ ಇದು ಬಿ ಮೈನಸ್ ಎ ಆಗುತ್ತೆ, ಸೈನ್ ಬಿ ಮೈನಸ್ ಎ ಸೈನ್ ಬಿ ಮೈನಸ್ ಎ 2 ಏನಾಗ್ಬಿಡುತ್ತೆ ಕ್ಯಾನ್ಸಲ್ ಆಗುತ್ತೆ. ನೋಡಿ ಇದಕ್ಕೆ ಈ ಥರ ಬರ್ಕೊಳೋದು ಗೊತ್ತಾಗಬೇಕಷ್ಟೇ. ಇದು ನೋಡಿ ಇದನ್ನು ಎ ಅಂದ್ಕೊಳ್ಳಿ, ಇದನ್ನು ಬಿ ಅಂದ್ಕೊಳ್ಳಿ, ಇದು ಯಾವ ಫಾರ್ಮೆಟಲ್ಲಿ ಇದೆ, ಸೈನ್ ಎ ಮೈನಸ್ ಬಿ ಥರ ಇದೆ ತಾನೆ. ಸ್ಪ್ಲಿಟ್ ಮಾಡಿದೆ ಅಂದರೆ ಸೈನ್ ಎ ಕಾಸ್ ಬಿ ಮೈನಸ್ ಕಾಸ್ ಎ ಸೈನ್ ಬಿ ಹೌದಾ ಡಿವೈಡ್ ಬೈ ಸೈನ್ ಆಫ್ ಎಕ್ಸ್ ಮೈನಸ್ ಎ ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ಬಿ ಡಿ ಎಕ್ಸ್ ಹೌದಾ. ನೋಡಿ ಇದನ್ನು ಈಗ ಸ್ಪ್ಲಿಟ್ ಮಾಡಿದೆ ಅಂದರೆ ಏನೇನು ಬರ್ಬೋದು ನೋಡಿ, ಡೈರೆಕ್ಟ್ ಬರ್ಕೊತೀನಿ. ಸಿ ಇ ಟಿಯಲ್ಲೂ ಡೈರೆಕ್ಟ್ ಬರೆಯೋದು ಪ್ರಾಕ್ಟೀಸ್ ಆಗಬೇಕು. ಅಂದರೆ ಸ್ಪ್ಲಿಟ್ ಮಾಡಿದೆ ಅಂದರೆ ಏನು ಕ್ಯಾನ್ಸಲ್ ಆಗುತ್ತೆ, ಸೈನ್ ಕ್ಯಾನ್ಸಲ್ ಆಯಿತು, ಕಾಸ್ ಬೈ ಸೈನ್ ಅಂದರೆ ಕಾಟ್ ಎಕ್ಸ್ ಮೈನಸ್ ಬಿ ಮೈನಸ್ ಇಲ್ಲಿಗ ಸೈನ್ ಎಕ್ಸ್ ಮೈನಸ್ ಬಿ ಕ್ಯಾನ್ಸಲ್ ಆಗಿ ಕಾಸ್ ಬೈ ಸೈನ್ ಅಂದರೆ ಕಾಟ್ ಎಕ್ಸ್ ಮೈನಸ್ ಎ ಡಿ ಎಕ್ಸ್. ನೋಡಿ 1 ಬೈ ಸೈನ್ ಅಂದರೆ ಕೊಸಿಕೆಂಟ್ ಬಿ ಮೈನಸ್ ಎ ಬರಿಬೋದು. ನೆಕ್ಸ್ಟು ಕಾಟ್ ಇಂಟಿಗ್ರೇಷನ್ ಏನು ಗೊತ್ತಿರೋದು, ಲಾಗ್ ಆಫ್ ಸೈನ್ ಬರೀತಿದ್ವಿ, ಲಾಗ್ ಆಫ್ ಸೈನ್ ಎಕ್ಸ್ ಮೈನಸ್ ಬಿ ಮೈನಸ್ ಲಾಗ್ ಆಫ್ ಸೈನ್ ಎಕ್ಸ್ ಮೈನಸ್ ಎ ಪ್ಲಸ್ ಸಿ ಹೌದಾ. ಈಗ ಇಂಟಿಗ್ರೇಷನ್ ಕಂಪ್ಲೀಟ್ ಆಯಿತು. ಏನು ಬರಿಬೋದು, ಕೊಸಿಕೆಂಟ್ ಬಿ ಮೈನಸ್ ಎ ಇಂಟು ಲಾಗ್ ಎಮ್ ಮೈನಸ್ ಲಾಗ್ ಎನ್ ವ್ಯಾಲ್ಯೂ ಲಾಗ್ ಆಫ್ ಎಮ್ ಬೈ ಎನ್ ಸೈನ್ ಎಕ್ಸ್ ಮೈನಸ್ ಬಿ ಬೈ ಸೈನ್ ಎಕ್ಸ್ ಮೈನಸ್ ಎ ಪ್ಲಸ್ ಸಿ ಬಂದ್ಬಿಡುತ್ತೆ ಹೌದಾ. ಅಂದರೆ ಕೊಸಿಕೆಂಟ್ ಬಿ ಮೈನಸ್ ಎ ಇಂಟು ಲಾಗ್ ಆಫ್ ಸೈನ್ ಎಕ್ಸ್ ಮೈನಸ್ ಎ ಬೈ ಎಕ್ಸ್ ಮೈನಸ್ ಬಿ ಪ್ಲಸ್ ಸಿ ಅಲ್ಲ, ಅಂದರೆ ಥರ್ಡ್ ಒಂದು ಬರುತ್ತೆ ಹೌದಾ. ನೋಡಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕಷ್ಟೇ, ಇಂಪಾರ್ಟೆಂಟು. ನೋಡಿ ಇಲ್ಲಿ ಯಾವ ಥರ ಮಾಡ್ಕೊಳ್ಬೇಕು ಗೊತ್ತಾಗಬೇಕು. ಇದರಲ್ಲಿ ಎಕ್ಸ್ ರಿಮೂವ್ ಮಾಡ್ಕೋಬೇಕಂದ್ರೆ ಇವೆರಡನ್ನು ಸಪ್ರಾಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸಪ್ರಾಕ್ಟ್ ಮಾಡ್ಕೊಂಡಾಗ ಇಲ್ಲಿ ಬಿ ಮೈನಸ್ ಎ ಬರುತ್ತಲ್ಲ, ಅದಕ್ಕೆ ಇಲ್ಲಿ ಡಿನಾಮಿನೇಟರ್ಲು ಸೈನ್ ಬಿ ಮೈನಸ್ ಎ, ನೆಕ್ಸ್ಟ್ ಸೈನ್ ಎ ಮೈನಸ್ ಬಿ ಸ್ಪ್ಲಿಟ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೋದು ಹೌದಾ. ನೋಡಿ ಇದನ್ನು ಈ ಥರನೂ ಕೊಡ್ಬೋದು ಆನ್ಸರ್ನ. ಕೊಸಿಕೆಂಟ್ ಎ ಮೈನಸ್ ಬಿ ಇಂಟು ಲಾಗ್ ಆಫ್ ಸೈನ್ ಎಕ್ಸ್ ಮೈನಸ್ ಎ ಬೈ ಸೈನ್ ಎಕ್ಸ್ ಮೈನಸ್ ಬಿ ಪ್ಲಸ್ ಸಿ ಈ ಥರನೂ ಕೊಡ್ಬೋದು, 2 ಒಂದೇ ಅದು. ನೋಡಿ ಇದರಿಂದ ಇದನ್ನು ಯಾವ ಥರ ಮಾಡ್ಕೊತೀವಿ ಅಂತೇಳಿದರೆ ಇವೆರಡನ್ನು ರೆಸಿಪ್ರೋಕಲ್ ಮಾಡಿ. ಈಗ ಯಾವುದಾದ್ರು ಒಂದನ್ನು ರೆಸಿಪ್ರೋಕಲ್ ಮಾಡಿಕೊಂಡೆ ಅಂದರೆ ಪವರ್ ಏನು ಬರುತ್ತೆ -1. ನೋಡಿ 1 ಬೈ ಅದು ರೆಸಿಪ್ರೋಕಲ್ ಇರ್ತಾನೆ ಪವರ್ -1. ಹಾಗಾದ್ರೆ ಇದನ್ನು ರೆಸಿಪ್ರೋಕಲ್ ಮಾಡಿದ್ರೆ ಪವರ್ -1 ಬರುತ್ತಲ್ಲ.
ಲಾಗ್ ಎಂ ಪವರ್ ಏನಂದರೆ ಎನ್ ಲಾಗ್ ಎಮ್ ಮೈನಸ್ ಕೋಸಿಕೆಂಟ್ ಬರುತ್ತೆ. ಮೈನಸ್ ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ ಅಂದರೆ ಎ ಮೈನಸ್ ಬಿ ಬರ್ತದೆ. ಹೌದಾ? ಈಗ ಜಸ್ಟ್ ಐಡಿಯಾ ಗೊತ್ತಿಲ್ಲ ಅಷ್ಟೇ, ಇಂಪಾರ್ಟೆಂಟು. ನೆಕ್ಸ್ಟು 34 ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ ಟ್ಯಾನ್ ಇನ್ವರ್ಸು ಸೈನ್ ಇನ್ವರ್ಸು ಕಾಸ್ ಇನ್ವರ್ಸಿಂದೆಲ್ಲ ಡೈರೆಕ್ಟಾಗಿ ರಿಸಲ್ಟ್ಸ್ ಕೊಟ್ಟಿದ್ದಾರೆ. ರಿಸಲ್ಟ್ ಓದ್ಕೊಂಡಿರಿ, ಗೊತ್ತಿತ್ತು ಅಂದರೆ ಡೈರೆಕ್ಟ್ ಬರಿಬೋದು, ಇಲ್ಲಾಂದರೆ ಬೈಪಾರ್ಟ್ಸ್ ಅಪ್ಲೈ ಮಾಡಿದ್ರೆ ಬರ್ತದೆ. ಹೌದಾ? ನೋಡಿ ಬೈಪಾರ್ಟ್ಸ್ ಯಾವ ಥರ ಅಪ್ಲೈ ಮಾಡ್ತೀವಿ ನಾವು, ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಇಂಟು 1 ಡಿ ಎಕ್ಸ್. ಹೌದಾ? ಫಸ್ಟ್ ಫಂಕ್ಷನ್ ಇದನ್ನು ತಗೋಬೇಕಲ್ಲ, ಇನ್ವರ್ಸ್ ಹೈಲೈಟ್ ಪ್ರಕಾರ ಇನ್ವರ್ಸ್ ಫಸ್ಟ್ ಆಗುತ್ತೆ. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್, ಡಿರೈವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಅಂದರೆ 1/1 ಪ್ಲಸ್ ರೂಟ್ ಎಕ್ಸ್ ಇನ್ ಡಿಫರೆನ್ಷನ್ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಚೇನ್ ರೂಲ್, ರೂಟ್ ಎಕ್ಸ್ ಇನ್ ಡಿಫರೆನ್ಷನ್ 1/2 ರೂಟ್ ಎಕ್ಸ್ ಡಿ ಎಕ್ಸ್ ಇಷ್ಟು ಬರುತ್ತೆ. ಹೌದಾ? ಅದು ನೋಡಿ ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ನೋಡಿ ಎಕ್ಸ್ ಬೈ 2 ರೂಟ್ ಎಕ್ಸ್ ಇಂಟು ಇದು 1 ಪ್ಲಸ್ ಎಕ್ಸ್ ಆಗುತ್ತೆ. ಹೌದಾ? ಡಿ ಎಕ್ಸ್. ನೋಡಿ ಇದಕ್ಕೆ ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ 1 ಮಾಡ್ಕೊಂಡು ಸ್ಪ್ಲಿಟ್ ಮಾಡಿ ಈಸಿಯಾಗಿ ಬಂದ್ಬಿಡುತ್ತೆ. ಇದು ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಮೈನಸ್, ನೋಡಿ ಇಲ್ಲಿ ಯಾವ ಥರ ಇದೆ ಆ ಥರ ಮಾಡ್ಕೋಬೇಕು, 1/2 ಕಾನ್ಸ್ಟೆಂಟ್ ಹಾಗೆ ಬರ್ಕೊತೀನಿ. ಇಂಟಿಗ್ರೇಷನ್ ಆಫ್ ಇದಕ್ಕೆ ಆ್ಯಡ್ ಆ್ಯಂಡ್ ಸಪ್ರಾಕ್ಟ್ 1 ಮಾಡ್ಕೊತಾ ಇದ್ದೀನಿ, ರೂಟ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಡಿ ಎಕ್ಸ್. ಹೌದಾ? ಈಗ ಸ್ಪ್ಲಿಟ್ ಮಾಡಿದೆ ಅಂದರೆ ಅದನ್ನು ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಮೈನಸ್ ಹಾಫ್ ಇಂಟು ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಎಕ್ಸ್ ಬೈ ರೂಟ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಮೈನಸ್ 1 ಬೈ ರೂಟ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಡಿ ಎಕ್ಸ್. ಹೌದಾ? ನೋಡಿ 1 ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಸ್ಪ್ಲಿಟ್ ಮಾಡಿದ್ವಿ ಅಂದರೆ ನೋಡಿ ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಮೈನಸ್ ಹಾಫ್ ಇಂಟು ಇಂಟಿಗ್ರೇಷನ್ ಆಫ್ 1/ರೂಟ್ ಎಕ್ಸ್ ಡಿ ಎಕ್ಸ್ ಬರಿಬೋದಲ್ಲ, ಮೈನಸ್ ಆಫ್ ಮೈನಸ್ ಪ್ಲಸ್ ಹಾಫ್ ಇಂಟು ಇಂಟಿಗ್ರೇಷನ್ ಆಫ್, ನೋಡಿ ಇದನ್ನು ಹೇಗೆ ಬರೀಬೇಕು ಅಂದರೆ ಡಿ ಎಕ್ಸ್ ಬೈ ರೂಟ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಇದೆ. ಹೌದಾ? ನೋಡಿ ಇದರದ್ದು ಇಂಟಿಗ್ರೇಷನ್ ಗೊತ್ತಿದೆಯಲ್ಲ, ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಮೈನಸ್ ಹಾಫ್ ಇಂಟು ಇದು ಇಂಟಿಗ್ರೇಷನು 2 ರೂಟ್ ಎಕ್ಸ್ ಪ್ಲಸ್, ನೋಡಿ ಇದನ್ನು ಈ ಥರ ಬರೀಬೋದಾ ಇಂಟಿಗ್ರೇಷನ್ ಆಫ್ 1/2 ಇಂಟು 1/ರೂಟ್ ಎಕ್ಸ್ ಅಂದರೆ 1/2 ರೂಟ್ ಎಕ್ಸ್, ಅದನ್ನು ನ್ಯೂಮರೇಟ್ರಲ್ಲಿ ಬರೆದ್ಬಿಡ್ತೀವಿ. ಡಿ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ನ 1 ಪ್ಲಸ್ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಬರೀಬೋದಾ? ನೋಡಿ 1/2 ರೂಟ್ ಎಕ್ಸ್ನ ಇಲ್ಲಿ ಬರ್ಕೊಂಡಿದ್ದೀನಿ, ಇನ್ನು 1 ಪ್ಲಸ್ ಎಕ್ಸ್ನ ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಬರ್ಕೊಂಡಿದ್ದೀನಿ. ನೋಡಿ ಹಾಗಾದರೆ ರೂಟ್ ಎಕ್ಸ್ ಇನ್ ಡಿಫ್ರೆನ್ಷನ್ 1/2 ರೂಟ್ ಎಕ್ಸ್ ಇದೆ ತಾನೆ, ಹಾಗಾದ್ರೆ 1/1 ಪ್ಲಸ್ ಟಿ ಸ್ಕ್ವೇರ್ 1/1 ಪ್ಲಸ್ ಟಿ ಸ್ಕ್ವೇರ್ ಇಂಟಿಗ್ರೇಷನ್ ಟ್ಯಾನ್ ಇನ್ವರ್ಸ್ ಟಿ ಅಂತ ಬರೀತಿದ್ವಿ. ಹಾಗಾದ್ರೆ ಇದನ್ನ ಹೇಗೆ ಬರೀಬೋದು ಅಂದರೆ ನೋಡಿ ಎಕ್ಸ್ ಇಂಟು ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್. ಹೌದಾ? 2 ಕ್ಯಾನ್ಸಲ್ ಆಗಿ ಮೈನಸ್ ರೂಟ್ ಎಕ್ಸ್ ಪ್ಲಸ್ ಇದು ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್, ಎರಡರಲ್ಲೂ ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಕಾಮನ್ ತೊಗೊಂಡೆ ಅಂದರೆ ಎಕ್ಸ್ ಪ್ಲಸ್ 1 ಇಂಟು ಟ್ಯಾನ್ ಇನ್ವರ್ಸ್ ರೂಟ್ ಎಕ್ಸ್ ಮೈನಸ್ ರೂಟ್ ಎಕ್ಸ್ ಪ್ಲಸ್ ಸಿ ಬರುತ್ತೆ ಅಷ್ಟೇ. ಹೌದಾ? ಅದೇ ಫಸ್ಟ್ ಒಂದು ಬರುತ್ತಲ್ಲ, ಗೊತ್ತಿರ್ಬೇಕು ನಮಗಲ್ಲಿ ಯಾವ ಥರ ಮಾಡ್ಕೊತಾ ಇದ್ದೀವಿ ಅಂತೇಳಿ. ಹೌದಾ? ನೋಡಿ ಸೇಮ್ ಪ್ರಾಬ್ಲಮ್ಸ್ ಮತ್ತೊಂದು ಸಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಐಡಿಯಾ ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡ್ಕೊತೀವಿ ಪ್ರಾಕ್ಟೀಸ್ ಆಗೋದಕ್ಕೆ. ಪ್ಲಸ್ ಅಸೈನ್ಮೆಂಟಲ್ಲಿರೋ ಪ್ರಾಬ್ಲಮ್ಸು ಟ್ರೈ ಮಾಡ್ತಾ ಹೋಗಿ, ಅದಾದಮೇಲೆ ಟೆಸ್ಟ್ ಬರ್ಕೊಳ್ಳಿ. ಆಯ್ತಲ್ಲ? ಇದೇ ಆರ್ಡ್ರಲ್ಲಿ ಫಾಲೋ ಮಾಡಿ, ಆವಾಗ ಹೆಲ್ಪ್ ಆಗ್ತದೆ. ಆಯ್ತಲ್ಲ? ಹಾಗಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊತೀವಿ. ಥ್ಯಾಂಕ್ ಯು.